ಬೇತಾಳೇಶ್ವರಿ ಭಕ್ತರ ಹಳ್ಳಿ ಎಂಬುದಾಗಿ ಹೆಸರಾದಂತ ಈ ನಾಡಿನಲ್ಲಿ ತಾಯಿ ನೆಲೆಗೊಂಡು ನೂರಾರು ಗ್ರಾಮಗಳಲ್ಲಿ ಎಷ್ಟೋ ವರ್ಷಗಳ ಹಬ್ಬಗಳ ನಿಂತರೂ ಕೂಡ ತಲಮಾರಿನಿಂದ ಎಂತ ವಿಚಾರಗಳು ಬಂದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಒಂದು ವರ್ಷವೂ ಕೂಡ ನಿಲ್ಲದೆ ನಡೆಯುವಂತ ಜಾತ್ರೆ ಅಂದ್ರೆ ನಮ್ಮ ಬುಗುತ್ಗಳ್ಳಿ ಬೇತಾಳೇಶ್ವರಿಯ ಜಾತ್ರೆ. ಚಪ್ಪಾಳೆ ಹೊಡೆಯುವುದರ ಜೊತೆಗೆ ಈ ತಾಯಿಯ ಜಾತ್ರೆಯನ್ನು ಈ ವರ್ಷವೂ ಕೂಡ ಬಹಳ ವೈಭೋಗವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೆಸರಾದಂತ ನಮ್ಮ ಬುಗುತ್ತಗಳ್ಳಿ ಗ್ರಾಮದಲ್ಲಿ ಸರ್ವ ಜನಾಂಗದವರು ಕೂಡ ಸೇರಿ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಿ ಆ ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸೇರಿರ್ತಕ್ಕಂಥ ಪುಣ್ಯ ದಿವಸದಲ್ಲಿ ಜಗಜ್ಜನನಿ ಆಗಿರ್ತಕ್ಕಂಥ ಬುಗುತ್ತಗಳ್ಳಿ ಬೇತಾಳೇಶ್ವರಿಯ ಕರುಣ ಕಟಾಕ್ಷ ನಮ್ಮೆಲ್ಲರಿಗೂ ಕೂಡ ಸದಾ ತುಂಬಿರಲಿ ಅಂತ ಇವತ್ತು ಆ ತಾಯಿಯನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರೋಣ. ಎಲ್ಲರೂ ಸ್ಥಳಾವಕಾಶ ಮಾಡಿ ಕೂತ್ಕೊಂಡು ದೇವರು ತಾನು ಪ್ರವೇಶ ಮಾಡಿ ಗ್ರಾಮಕ್ಕೆ ಮತ್ತೆ ಬಾಯಿ ಬೀಗದ ಜೊತೆಯಲ್ಲಿ ದೇವರನ್ನು ಎತ್ತುವ ತನಕ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀ ಶಿವಣ್ಣನವರ ಸುಪುತ್ರರಾಗಿರ್ತಕ್ಕಂಥ ಗುರುಸ್ವಾಮಿಯವರು ಮತ್ತು ಎಲ್ಲ ಸ್ನೇಹಿತರು ಇವತ್ತಿಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಭಕ್ತಿಯ ಧನ್ಯವಾದಗಳನ್ನು ನಾನು ಸಮರ್ಪಿಸುವುದರ ಜೊತೆಗೆ ಇವತ್ತು ತಾಯಿಯ ಸ್ಮರಣೆಯ ಜೊತೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಅಮ್ಮ ಹೇಳೂರ ದೇವತೆ ಮುಗುತ್ತಗಳ್ಳಿ ಬೇತಾಳೇಶ್ವರಿ ಮಾತೆ ಸರ್ವರ ಕಾಯುವ ಜಗನ್ಮಾತೆ ಅಮ್ಮ ಕನ್ನಡಿ ತುಮ್ಮಿಗೆ ದಂಡೆಯ ಮುದ್ದು ಜಯದ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ತಾಯಿ ಬಂದಾಳ ಮುಗುತ್ತಗಳ್ಳಿ ಗ್ರಾಮದಲ್ಲಿ ನಿರ್ಮಿಸಾಳ ತಾಯಿ ಬಂದಾಳ ಬೇತಾಳೇಶ್ವರಿಯ ಅಲ್ಲಸ ಕನ್ನಡಿ ತುಮ್ಮಿಗೆ ದಂಡೆಯ ಮುದ್ದು ಜಯದ ಮಾಡುತ್ತ ಬಂದಾಳ ಹಸಿರು ಕುಪ್ಪಸ ತೊಟ್ಟು ಅವರೇ ಮುಗದ ನಾರಿ ಮೆರೆದಾಳ ಹಚ್ಚೆ ಸೀರೆಯನ್ನುಟ್ಟು ಹಸಿರು ಕುಪ್ಪಸ ತೊಟ್ಟು ಅವರೇ ಮುಗದ ನಾರಿ ಮೆರೆದಾಳ ಭಕ್ತರ ಮೊಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಬೇತಾಳೇಶ್ವರಿ ಭಕ್ತರ ಮೊಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಏಳೂರ ದೇವತೆ ಬೆರೆದಾಳ ಬೇಡೀರ ಮಾಧ್ಯಮ ಕೊಡುತ್ತಾಳ ಮುಗುತ್ತಗಳ್ಳಿ ಗ್ರಾಮದಲ್ಲಿ ಬೇಡೀರ ಮಾಧ್ಯಮ ಕೊಡುತ್ತಾಳ ಮುಗುತ್ತಗಳ್ಳಿ ಗ್ರಾಮದಲ್ಲಿ ನಿರ್ಮಿಸಾಳ ಅಲ್ಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಜಯದ ಬಂದಾಳ
ಸಖಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಬೇತಾಳಪ್ಪ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಕ್ಕಳ ಸೌಭಾಗ್ಯ ಕೊಡುತ್ತಾಳ ಹಿಂಗಾಡಾನಂದ ಕೊಡುತ್ತಾಳ ಕವಡೆಗಳ ಕಲಿತಾಳ ಹಿಂಗಾಡಾನಂದ ಕೊಡುತ್ತಾಳ ಕವಡೆಗಳ ಕಲಿತಾಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುರುಗ ಜಯದಲ್ಲಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮುಗುಸ್ಕಳ್ಳಿ ಗ್ರಾಮದಲ್ಲಿ ಬೆಳೆಸಾಳ ಬಂದಾಳ ತಾಯಿ ಬಂದಾಳ ಬೇತಾಳೇಶ್ವರಿ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುರುಗ ಜಯದಲ್ಲಿ ಮಾಡುತ್ತ ಬಂದಾಳ ಚಪ್ಪಾಳೆ ಹೊಡೆಯುವುದರ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಕಲಾವಿದರು ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ವೇದಿಕೆ ಕಾರ್ಯಕ್ರಮದಿಂದ ಸಿನಿಮಾ ಕಾರ್ಯಕ್ರಮದ ತನಕ ನುಡಿಸ್ತಕ್ಕಂಥ ಒಳ್ಳೊಳ್ಳೆ ವಿದ್ವಾಂಸರುಗಳು ಇವತ್ತು ಚಿಕ್ಕ ವಯಸ್ಸಿನ ಯುವಕರು, ಬಹಳ ಪ್ರಚಂಡವಾದಂಥ ಯುವಕರು ಇವತ್ತಿಲ್ಲಿ ಬಂದಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವುದಕ್ಕೆ ಶ್ರೀಯುತರಾದಂಥ ಗುರುಸ್ವಾಮಿಯವರು, ಶಿವಲಿಂಗ ಕನ್ವೆನ್ಷನ್ ಹಾಲ್ ಮಾಲೀಕರು ಮತ್ತು ಪ್ರದೀಪ್ ಕುಮಾರ್ ಅವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪ್ರದೀಪ್ ರವರು ಮತ್ತು ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಮಂಜೂರ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನ ಸ್ವಾಗತಿಸೋದಕ್ಕೆ. ಹಲೋ. ಇಂದು ಬುಗದಗಳ್ಳಿ ಗ್ರಾಮದ ಶ್ರೀ ಬೇತಾಳೇಶ್ವರಿ ಅಮ್ಮನವರ ಜಾತ್ರಾ ಪ್ರಯುಕ್ತ ನಮ್ಮನ್ನೆಲ್ಲರನ್ನು ರಂಜಿಸಲು ಬಂದಿರುವಂತಹ ನಾದ ಕಲಾ ಸಂಘ ತಂಡಕ್ಕೆ ಬುಗದಗಳ್ಳಿ ಗ್ರಾಮದ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕೀಬೋರ್ಡ್ ವಾದಕರಾಗಿ ಎಡಭಾಗದಲ್ಲಿರ್ತಕ್ಕಂಥವರು ನನ್ನ ಹಿರಿಯ ಮಗ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು, ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಮುಖ್ಯ ಸರ್ಜನ್ ಆಗಿ ಕಾರ್ಯನಿರ್ವಹಿಸತಕ್ಕಂಥ ಅವರು ಈ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ವಾದಕರಾಗಿ ಈ ವೇದಿಕೆಯಲ್ಲಿದ್ದಾರೆ. ಜಗದ್ಗುರುಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಇವರ ಕಲೆಯನ್ನ ಒಪ್ಪಿ ಡಾಕ್ಟರ್ ಪದವಿಯನ್ನ ಇವರಿಗೆ ಬಹಳ ಫ್ರೀ ಸೀಟ್ ಕೊಟ್ಟು ಇವರನ್ನ ಡಾಕ್ಟರ್ ಮಾಡಿಸಿದ್ದಾರೆ. ನಮ್ಮ ಪರಮ ಪೂಜ್ಯ ಜಗದ್ಗುರುಗಳನ್ನ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ತಾ, ಇವತ್ತು ಅವರು ಡಾಕ್ಟರ್ ಪ್ರದೀಪ್ ಕುಮಾರ್ ಅಂತ ನನ್ನ ಹಿರಿಯ ಮಗ ಇವತ್ತಿನ ಕಾರ್ಯಕ್ರಮಕ್ಕೆ ಬೇತಾಳೇಶ್ವರಿ ಜಾತ್ರೆಗೆ ಬಂದಿದ್ದಾರೆ. ಎರಡನೆಯವರಾಗಿ ಅರ್ಜುನ್ ಜನ್ಯ ಮತ್ತು ಸಾಧು ಕೋಕಿಲ ಅವರ ಕಾರ್ಯಕ್ರಮಗಳಲ್ಲಿ ಕೀಬೋರ್ಡ್ ನುಡಿಸ್ತಕ್ಕಂಥ ನಾಗಲಿಂಗೇಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅದ್ಭುತವಾದ ಕಲಾವಿದ. ಅವ್ರಿಗೂ ಕೂಡ ಈ ಸಮಯದಲ್ಲಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಯಾವ ರಿದಮ್ ಪ್ಯಾಡ್ ದಿಗ್ಗಜರಾಗಿರ್ತಕ್ಕಂಥ ನಮ್ಮ ಜಗದೀಶ್ ಅಣ್ಣನವರು ಇಲ್ಲಿಗೆ ಆಗಮಿಸಿದ್ದಾರೆ ಮೈಸೂರು. ಇವರೆಲ್ಲರೂ ಕೂಡ ಸಂತೋಷದಿಂದ ತಾಯಿ ಜಾತ್ರೆ ಕಾರ್ಯಕ್ರಮ ನುಡಿಸಬೇಕು ಅಂತ ಬಂದಿರತಕ್ಕಂಥ ಅದ್ಭುತವಾದ ಕಲಾವಿದರು. ಇನ್ನು ಬಲಭಾಗದಲ್ಲಿರ್ತಕ್ಕಂಥ ಲೋಕಾಭಿರಾಮ್ ಅಂತ ಕರ್ನಾಟಕದಲ್ಲೇ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ನಾಟಕದಲ್ಲಿ ರಂಗಭೂಮಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರ್ತಕ್ಕಂಥ ಮಂಡ್ಯದ ಗುಂಡಣ್ಣನವರು, ವೆಂಕಟೇಶ್ ಅಣ್ಣನವರು, ಗಣಪತಿ ಅಣ್ಣನವರು, ಇವರೆಲ್ಲರೂ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಬಹಳ ಅದ್ಭುತವಾದ ಕಲಾವಿದರು. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಬಲಭಾಗದಲ್ಲಿರ್ತಕ್ಕಂಥ ಕೊಳ್ಳೆಗಾಲದ ಎಸ್ ಜಿ ವೆಂಕಟೇಶ್ ಅವರು ಕೀಬೋರ್ಡ್ ವಾದಕರ ಸುಪುತ್ರರಾಗಿರ್ತಕ್ಕಂಥ ಕಾರ್ತಿಕ್ ಸಜ್ಜಾರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ತಾ, ಬಲಭಾಗದಲ್ಲಿರ್ತಕ್ಕಂಥ ನನ್ನ ವೀರ ಧೀರ ಪುತ್ರ, ಎರಡನೇ ಪುತ್ರ ನಮ್ಮ ದಿಲೀಪ್ ಕುಮಾರ್ ಅವರು ರಿದಮ್ ಪ್ಯಾಡ್ ಕಲಾವಿದರಾಗಿ ಮತ್ತು ಈ ಕಾರ್ಯಕ್ರಮಕ್ಕೆ ಅವರು
ಗಾಯಕರಾಗಿ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ದಿಲೀಪ್ ಕುಮಾರ್ ಅವರಿಗೆ ಅವರು ಕೂಡ ಕಥಾ ವಿದ್ವಾಂಸರು, ಅವ್ರನ್ನೂ ಕೂಡ ಈ ಕಥಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಬಲಭಾಗದಲ್ಲಿರ್ತಕ್ಕಂಥ ಹಿರಿಯ ಕಲಾವಿದೆ ಮಂಡ್ಯದ ಸರ್ವಮಂಗಳಮ್ಮನವರು, ಬಹಳ ಹಿರಿಯ ಕಲಾವಿದರು, ಒಳ್ಳೆಯ ಧ್ವನಿ, ಮಂಡ್ಯದ ಕೋಗಿಲೆ ಅಂತ ಅವತ್ತಿನ ಕಾಲದಲ್ಲಿ ಬಿರುದು ಪಡ್ಕೊಂಡಿರ್ತಕ್ಕಂಥವ್ರು ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತವನ್ನು ಬಯಸ್ತಾ, ಮತ್ತು ಭರತ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಶಂಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೇವೆ. ಲೋಕೇಶ್ ಅವರು, ಇಷ್ಟು ಜನ ನಮ್ಮ ತಂಡದ ನಾಯಕರು, ಇವರೆಲ್ಲ ರಥದ ನಾಯಕರು. ನಮ್ಮ ತಂಡವನ್ನ 3 ತಂಡವನ್ನಾಗಿ ನಾದ ಸಂಗಮ, ಕಿರಿಯ ಮತ್ತು ಮಧ್ಯ ಮತ್ತು ದೊಡ್ಡ, ಅಂದ್ರೆ ದೊಡ್ಡ ಕಾರ್ಯಕ್ರಮ ನಮ್ಮದು, 2ನೇದು ದಿಲೀಪ್, 3ನೇದು ಭರತ್, 3 ತಂಡಗಳು ಕರ್ನಾಟಕದಾದ್ಯಂತ ವಿಭಜನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. 3 ತಂಡದ ನಾಯಕರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಗುರುಸ್ವಾಮಿಯವರು ಮತ್ತು ಪ್ರದೀಪ್ ಮತ್ತು ಮಂಜೂರವರು ಇವರ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೋತಾ ಇದ್ದೇವೆ. ಎಲ್ಲರಿಗೂ ಶುಭವನ್ನ ಕೊಟ್ಟು ಕಾಪಾಡ್ಲಿ ಅಂತ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬೇತಾಳೇಶ್ವರಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ, ಮಲಯಾಳದ ರಾಜ್ಯದಿಂದ ಬಂದವಳು, ರಾಗಿ ಮಾರಕ್ಕೆ ಹೋಗಿದ್ರಂತೆ ಹಾಲ್ನಳ್ಳಿಯವರು, ನಾಡ್ನಳ್ಳಿ ಮತ್ತು ಬುಗುತುಗಳ್ಳಿಯವರು. ವ್ಯಾಪಾರಕ್ಕೆ ಹೋಗಿದವರ ಜೊತೆಯಲ್ಲಿ ಬಂದು ಈ ತಾಯಿ ಈ ಗ್ರಾಮದಲ್ಲಿ ನೆಲೆಯಾಗುವುದಕ್ಕೆ ಅನೇಕ ನಿದರ್ಶನಗಳನ್ನು ಹೇಳುವುದರ ಜೊತೆಗೆ ಇವತ್ತು ಈ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಸ್ಥಳಾವಕಾಶ ಮಾಡಿಕೊಂಡು, ಚೇರಿರೋರೆಲ್ಲ ಕೂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸ್ಥಳಾವಕಾಶ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಎಲ್ಲಾ ಕೋಮವಾರನ ಯಜಮಾನರುಗಳು, ಭಕ್ತ ಮಹಾಶಯರೆಲ್ಲರಿಗೂ ಕೂಡ ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರುಗಳೆಲ್ಲರ ಒಂದು ಪರವಾಗಿ ವಿಜೃಂಭಣೆಯಾದ ಜಾತ್ರೆಯನ್ನು ಆಚರಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತಿಗೆ 8 ದಿವಸಕ್ಕೆ ಸರಿಯಾಗಿ ನಮ್ಮ ಬೇತಾಳೇಶ್ವರಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಭಕ್ತ ಪ್ರಹ್ಲಾದ ಎಂಬತಕ್ಕಂಥ ಅದ್ಭುತವಾದ ನಾಟಕವನ್ನ ಎಲ್ಲಾ ಕಲಾವಿದರುಗಳು ಕೂಡ ಅದ್ಭುತವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೆರಹಳ್ಳಿ ಮಹಾದೇವ ಸ್ವಾಮಿಯವರ ದಕ್ಷ ನಿರ್ದೇಶನದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿಗೆ ಬಂದು ಕೊಳ್ಳೆಗಾಲದ ದಶಪಾಲ್ ಮತ್ತು ವೆಂಕಟೇಶ್ವರ ಸಂಗೀತ ಸಾರಥ್ಯದಲ್ಲಿ, ಕೊಳ್ಳೆಗಾಲದ ಲಕ್ಷ್ಮೀ ವೆಂಕಟೇಶ್ವರ ಡ್ರಾಮಾ ಸೀನರಿಯವರ ಅದ್ಭುತವಾಗಿರ್ತಕ್ಕಂಥ ರಂಗಸಜ್ಜಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಇವತ್ತಿಗೆ 8 ದಿವಸಕ್ಕೆ ನುರಿತ ಕಲಾವಿದರಿಂದ ಭಕ್ತ ಪ್ರಹ್ಲಾದ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ಊರಿನ ಕಲಾವಿದರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, ಯಾವ ಜಗಜ್ಜನನಿ ಚಾಮುಂಡೇಶ್ವರನಿಯ ಸ್ಮರಣೆಯಲ್ಲಿ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ
ಒಂದು ಚಪ್ಪಾಳೆ. ಜಗಜ್ಜನನಿ ಆಗಿರ್ತಕ್ಕಂಥ ಆದಿಶಕ್ತಿ ಈ ತಾಯಿಯ ಪಾರ್ವತಿಯ ರೂಪ ಮಾರಮ್ಮನಾಗಿ ತಾನು ಗ್ರಾಮದೊಳಗೆ ನೆಲೆಯಾಗಿ ನಿಂತಿರಬೇಕಾದ್ರೆ ಮೊಟ್ಟ ಮೊದಲು ಮಲಯಾಳದಿಂದ ಬಂದಂತ ಈ ತಾಯಿ ಹಾಯ್ರಳ್ಳಿ ಮಾಚಕಮ್ಮನ ಜೊತೆ ಸೇರಿ ನಾನಿಲ್ಲೊಂದು ಜಾಗವನ್ನು ಹುಡುಕಬೇಕು ಅಂತ ಮೊಟ್ಟ ಮೊದಲು ಅವಳು ಬಂದದ್ದು ಎಲ್ಲಿಗೆ ಅಂದ್ರೆ ಕಾಡನ ಕಟ್ಟೆಗೆ. ಹಾಲ್ನಳ್ಳಿಯಿಂದ ನಾಡ್ನಳ್ಳಿಗೆ, ನಾಡ್ನಳ್ಳಿಯಿಂದ ಚಿಕ್ಕಳ್ಳಿಗೆ, ಚಿಕ್ಕಳ್ಳಿಯಿಂದ ಕಾಡಿನ ಕಟ್ಟೆಗೆ ಹೋಗಿ ಆ ಕಾಡಿನ ಕಟ್ಟೆಯಲ್ಲಿ ಬೀಡಿ ಬಿಟ್ಟು ಇದು ಒಳ್ಳೆ ಯೋಗ್ಯವಾದ ಸ್ಥಳ ಎಂಬುದಾಗಿ ಇವತ್ತಿಗೂ ಕೂಡ ಅಲ್ಲಿ ವಿಶೇಷವಾದ ಪೂಜೆ, ಪ್ರತಿ ಬುಧವಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ, ವಿಶೇಷವಾಗಿರ್ತಕ್ಕಂಥ ತಾಯಿಯ ಪರಗಳನ್ನು ಮಾಡ್ತಾರೆ. ಅಲ್ಲಿಂದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಾರಮ್ಮನ ಒಂದು ಅಪ್ಪಣೆಯನ್ನು ಪಡ್ಕೊಂಡು ಬಂದು ಇಲ್ಲಿಗೆ ಸೇರ್ತಾಳೆ. ನೋಡಿ, ಇಲ್ಲಿಗೆ ಸೇರ್ಕೊಂಡವಳು ಮೂಲೋಕದ ದೇವತೆಯಾಗಿ ತಾನು ನೆಲೆಯಾಗ್ತಾಳೆ ಅಂತ ತಾಯಿಯ ಕೃಪೆ ಜಗದೊಳಗೆ ದೊಡ್ಡದು. ಕಾರ್ತೀಕ ಮಾಸ ಅಂದ್ರೆ ದೀವಟಿಗೆಯ ಮಾಸ, ದೀಪಗಳು ಹತ್ತಿ ಉರಿಯುವಂತ ಮಾಸ. ಇಂಥ ಕಾರ್ತೀಕ ಮಾಸದಲ್ಲಿ ನಾವೆಲ್ಲರೂ ಕೂಡ ದೀಪಗಳನ್ನು ಬೆಳಗಿಸುವುದರ ಜೊತೆಗೆ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಅಂತ ಕಾರ್ತೀಕ ಮಾಸದಲ್ಲಿ ಬರುವಂತ ಹಬ್ಬವೇ ಬೇತಾಳೇಶ್ವರಿಯ ದೊಡ್ಡ ಜಾತ್ರೆ. ಅಮಾವಾಸ್ಯೆ ಇಂದಿನ ಪವಿತ್ರವಾಗಿರ್ತಕ್ಕಂಥ ಬುಧವಾರ ಯಾವ ಜ್ಯೋತಿಯನ್ನು ಬೆಳಗಿಸುವುದರ ಜೊತೆಗೆ ವಿದ್ಯುತ್ ದೀಪಗಳನ್ನು ಅಲಂಕೃತವಾಗಿ ಗ್ರಾಮವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುವಂತ ಒಂದು ಪುಣ್ಯ ನೆಲೆ ಇವತ್ತು ನಮ್ಮ ಬೇತಾಳೇಶ್ವರಿಯ ಸನ್ನಿಧಾನದಲ್ಲಿ ಇವತ್ತು ಆ ತಾಯಿ ಕರುಣಿಸಿದಾಳೆ ಅಂತ ಹೇಳ್ಬಹುದು. ಏಕೆಂದ್ರೆ ಜಗತ್ತಿನಲ್ಲಿ ನಾವು ನೂರಾರು ವರ್ಷಗಳಿಂದ ಈ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾನೆ ಇದೀವಿ ಅನ್ನೋ ಪ್ರಥಮದಲ್ಲಿ ಹೇಳಿದೆ. ಸುತ್ತಮುತ್ತಲ ಎಲ್ಲಾ ಗ್ರಾಮಗಳಲ್ಲೂ ಕೂಡ 2 ವರ್ಷ 3 ವರ್ಷ ಕೊನೆ 1 ವರ್ಷನಾದ್ರೂ ಜಗಳ ಕದನ ಮತ್ತೊಂದು ಮಗದೊಂದಾಗಿ ಜಾತ್ರೆ ನಿಂತು ಹೋಗುತ್ತೆ. ಇತಿಹಾಸದಲ್ಲಿ ಯಾವತ್ತೂ ಈ ಜಾತ್ರೆ ನಿಂತಿರೋದನ್ನು ಯಾರೂ ಕೇಳಿಲ್ಲ. ಅಂದ್ರೆ ಈ ತಾಯಿಯ ಶಕ್ತಿ ಎಂತಹದ್ದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡಿಬೇಕು. ಅಂತ ತಾಯಿಯ ಶಕ್ತಿ ಸರ್ವ ಜನಾಂಗದವರನ್ನು ಕೂಡ ಈ ತಾಯಿ ಇವಳನ್ನು ಏನಂತಾರೆ ಗೊತ್ತೇ? ಶಕ್ತಿ ದೇವತೆ ಬೇತಾಳಮ್ಮ. ಇವಳು ಯಾರಿಗೆ ಬೇಕಾದ್ರೂ ಒಲಿತಾಳೆ, ಯಾರನ್ನ ಬೇಕಾದ್ರೂ ಕೂಡ ಅವನತಿ ಮಾಡ್ತಾಳೆ. ಎಲ್ಲವನ್ನ ಕೂತ್ಕೊಂಡು ನೋಡ್ತಕ್ಕಂತ ಅವಳು ಸರ್ವಶಕ್ತಿ ಜಗನ್ಮಾತೆ. ರಕ್ತಭೂತಾಳದಿಂದ ಮಾಡಿರ್ತಕ್ಕಂಥ ಈ ತಾಯಿಯ ಪ್ರತಿಮೆ ಜಗದೊಳಗೆ ದೊಡ್ಡದು. ನಮ್ಮ ಗುಡ್ಡಪ್ಪನವರು ಮಾಮೂಲಿ ಸಾಧಾರಣವಾದ ಮನುಷ್ಯರಾಗಿದ್ರು ಕೂಡ ದೇವರನ್ನ ಹೊತ್ತು ಹೋಗುವಾಗ ಓಡ್ ಬರಬೇಕು. ಮಿಕ್ಕಿದವರೆಲ್ಲ ಪ್ರಾಯದವರೆಲ್ಲ ಅವ್ರ ಹಿಂದ್ಗಡೆ ಓಡ್ ಬರಬೇಕು, ಆದ್ರೂ ಕೂಡ ಅವ್ರನ್ನ ದಾಟಕ್ಕಾಗಲ್ಲ. ಅಂತ ಒಂದು ಶಕ್ತಿಯನ್ನ ತಾಯಿ ಕೊಡ್ತಾಳೆ. ಅಂತ ಪವಿತ್ರವಾದ ಕಾರ್ತೀಕ ಮಾಸದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಜ್ಯೋತಿಯ ಗೀತೆಯನ್ನು ಹಾಡುವುದರ ಜೊತೆಗೆ ಓಂ ಮಮ ಪ್ರಾಣಂ ದೀಪಂ ಎಂಬತಕ್ಕಂಥ ಈ ಒಂದು ಗೀತೆಯ ಜೊತೆಗೆ ಭರತ್ ಕುಮಾರ್ ಅವರು ಸಾದರ ಪಡಿಸ್ತಾ ಇದ್ದಾರೆ. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ. ನಂಟ್ರಿಷ್ಟಗಳೆಲ್ಲ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟವ್ರೆ. ಎದ್ದೋದ್ರೆ ಮನ್ಲೆಗೆ ತಿಂಬಿಲ್ದಾಗ ಆಯ್ತದ ಅಂತ. ಇಲ್ಲಿರೋರು ಯಾರಪ್ಪ ಅಂದ್ರೆ ನಮ್ಮ ನಿಮ್ಮಂತವ್ರೆ. ಆದ್ರೂ ಕೂಡ ಊರೆಲ್ಲ ನೆಂಟರಾಗಿ ಒಂದೊಂದು ಮನೆಗೆ ಒಬ್ಬೊಬ್ರು 20 ಮನೆ ಸುತ್ತಕೊಂಡ್ ಬಂದವ್ರೆ ಭಿನ್ನ ಮಾಡ್ಕೊಂಡು. ಒಂದ್ ಮನೇಲಿ ಚಕ್ಲಿ, ಒಂದ್ ಮನೇಲಿ ಕೋಡ್ಬೇಳೆ, ಒಂದ್ ಮನೇಲಿ ಟೀ, ಒಂದ್ ಮನೇಲಿ ಬಾದು ಸಹ ಎಲ್ಲಾ ತರ ಟೇಸ್ಟ್ ನೋಡ್ಕೊಂಬಂದ್ ಕೂತವ್ರೆ ಕೆಲವರು. ಇನ್ನೂ 10 ಮನೆ ಅವಲ್ಲಪ್ಪ ಅಂತ. ಅಂತ ನಂಟ್ರಿಷ್ಟಗಳಿಂದ ಕೂಡಿರ್ತಕ್ಕಂಥ ನಮ್ಮ ಈ ಗ್ರಾಮ ಭುಗತ್ಗಳ್ಳಿ ಗ್ರಾಮ ನಿಜವಾಗ್ಲೂ ಕೂಡ ಭಕ್ತರ ಹಳ್ಳಿ ಎಂಬುದಾಗಿ ಸದಾದಂತ ಗ್ರಾಮ. ಮುಂದಿನ ಗೀತೆಯನ್ನು ಕೇಳೋಣ ಭರತ್ ಕುಮಾರ್ ಅವರಿಂದ. सोमाय च सौम्य च शौर्याय च शौर्याय च भाग च बालाय च काल च कांताय च योगाय च भोग च शर्वाय च धर्वाय च ईशाय च श्रीशाय च शंकरा अभयंकरा शंभो भुगतगಳ್ಳಿ ಗ್ರಾಮದ ಬೇತಾಳೇಶ್ವರಿ ಧನ್ಯವಾದಗಳು.
ಬಹಳ ಅದ್ಭುತವಾಗಿ ತಾಯಿಯ ಹೆಸರಿನಲ್ಲಿ ಜ್ಯೋತಿಯನ್ನು ಬೆಳಗಿಸುವುದರ ಜೊತೆಗೆ ಜ್ಯೋತಿ ರಾಗ ಇಂದಿನ ಕಾಲದಲ್ಲಿ ದೀಪಿಕಾ ಮಾಲ ರಾಗ ಆಡಿದ್ರೆ ದೀಪಗಳ ತಗೊಂಡು ಉರಿತಿದ್ವಂತೆ. ಎಷ್ಟೊಂದು ಶಕ್ತಿ ಇತ್ತು ನೋಡಿ ಅವತ್ತಿನ ಕಾಲದಲ್ಲಿ. ಅದೇ ಈಗ ಆಡಿದ್ರೆ ಕರೆಂಟ್ ಹೊಂಟಾಯ್ತ. ಇದು ಮನುಷ್ಯ ಕಂಡಿಡಿದಿರೋದು ಕಾಣ, ಹೋಯ್ತದೆ ಬರ್ತದೆ. ಅಲ್ಲಿ ದೇವ್ರ ಮುಂದೆ ಬೆಳಗುತ್ತಲ್ಲ ಆ ಜ್ಯೋತಿ. ಅಮೃತ ವರ್ಷಣ ರಾಗ ಆಡಿದ್ರೆ ಮಳೆ ಹೋಯ್ತಿತ್ತಂತೆ. ಮೊನ್ನ ನಾನು ಕೋಟೆ ಸೈಡ್ ಆಡ್ಬಿಟ್ಟು ಮಾಡ ಆಡ್ತಾ ಇದ್ದ ಮೊನ್ನ ಇದ್ವಿ. ಮತ್ತೆ ಈಗ ಒಂದ್ 2 ಸಾಲಿಡಿ ನೋಡ ಬಂದ. ಬೇಡ ಬೇಡ ಜಾತ್ರೆ ನಿಂತೋಯ್ತದ ಅಂದ್ಬಿಟ್ಟು ನಾನೇ ಆಡ್ಲಿಲ್ಲ. ತೀರೋದ್ಮೇಲೆ ಆಡ ಅಂತ. ಇನ್ನೊಂದು ಯಾವ್ದಪ್ಪ ಅಂದ್ರೆ ನೀಲಾಂಬರಿ ರಾಗವನ್ನ ಆಡಿದ್ರೆ ಮುತ್ತುರತ್ನ ಪಚ್ಚೆ ಚಿನ್ನ ಎಲ್ಲ ಕರಗೋಯ್ತದಂತೆ. ಗ್ರಾಮ್ಗೆ 8,000 ಕರಗೋಗ್ಬಿಟ್ಟು ನನ್ನ ಹಿಡ್ಕೊಂಡು ಹೊಡೆದ್ವಿ ಎಲ್ರೂ. ಅದಕ್ಕೆ ಬೇಡ ಅಂತ ಅದನ್ನೂ ಆಡಿಲ್ಲ. ಇನ್ನೊಂದು ಕದನ ಕುತೂಹಲ ರಾಗ ಅಂತಿದೆ, ಅದಾಡ್ಬಿಟ್ರೆ ಜಗಳ ತಗತ್ತದಂತೆ. ಒಂದೇಡ್ ನೋಡಿ ಆಡ್ಲೆ. ಯಾಕ ಇಲ್ಲಿ ಕೂತಿರೋರು ಅದ್ಕಲಿ ಅಂತೀಯ? ಯಾಕಪ್ಪ ಸೈಲೆಂಟ್ ಆಗಿ ಕೂತವ್ರ? ಬೇಡ, ಆ ರಾಗ ಸುದ್ದಿನೇ ಎತ್ತದ್ ಬೇಡ, ಅದು ಬುಗುತ್ಗಳ್ಳಿ ಒಳಗೆ ಬೇಕಾಗೇ ಇಲ್ಲ ಅದು. ಆದ್ರಿಂದ ಈ ರಾಗದ ಮಹತ್ವ ನೋಡಿ ಹಿಂದೆ ಹೆಂಗಿತ್ತು ಅನ್ನೋದಕ್ಕೆ ಈ ಜ್ಯೋತಿ ರಾಗದಿಂದ ಬಹಳ ಅದ್ಭುತವಾಗಿ ಗಾಯನವನ್ನು ಮಾಡಿರ್ತಕ್ಕಂಥ ಭರತ್ ಕುಮಾರ್ ಅವರಿಗೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಮುಂದಿನ ಗೀತೆ. ನಮ್ಮ ಕನ್ನಡ ನಾಡು ಅಂದರೆ ಕಂಪನ್ನ ಸೂಸುವ ನಾಡು. ನವೆಂಬರ್ ತಿಂಗಳ ಈ ಒಂದು ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ನಮ್ಮ ಬೇತಾಳೇಶ್ವರಿಯ ಜಾತ್ರೆ ಬೆಳುತ್ತೆ ನೋಡಿ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಆ ಕನ್ನಡ ನಾಡು ನುಡಿಗಳನ್ನ ಕೊಂಡಾಡುವಂತ ಒಂದು ಗೀತೆ, ಜೀವನದಿ ಚಿತ್ರದ ಒಂದು ಗೀತೆಯನ್ನು ಹಾಡಲು ಬರ್ತಾ ಇದ್ದಾರೆ ನಮ್ಮ ಭರತ್ ಕುಮಾರ್ ಮತ್ತು ಸರ್ವಮಂಗಳಾರವರು. ಅದ್ಭುತವಾದಂತ ಈ ಗೀತೆ ಈ ಒಂದು ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಈ ಒಂದು ಗೀತೆಯನ್ನು ನಾವೆಲ್ಲರೂ ಕೂಡ ಹಾಡ್ತಾ ಈ ಕಾರ್ಯಕ್ರಮಕ್ಕೆ ಬರೋಣ. ಬಹಳ ಅದ್ಭುತವಾಗಿ ಆಡಿದ್ದಾರೆ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ
ನಮ್ಮ ಕಾವೇರಿ ಇನ್ನೇನು ಭತ್ತ ಕೊಯ್ಲಿಗೆ ಬಂದಿರಬೇಕು. ಇದಕ್ಕೆಲ್ಲಕ್ಕೂ ಜೀವದಾತೆಯಾಗಿರ್ತಕ್ಕಂಥವಳು ಮಹಾತಾಯಿ ಕನ್ನಂಬಾಡಿಯಿಂದ ನಮ್ಮ ಮೈಸೂರು ಪ್ರಾಂತ್ಯವನ್ನು ಉಣಬಡಿಸಿದವಳು ಈ ಜಗಜ್ಜನನಿ. ಕುಡಿಯುವ ನೀರಿನಿಂದಿಡಿದು ಪ್ರತಿಯೊಂದರಲ್ಲೂ ಕೂಡ ಶಕ್ತಿಯನ್ನು ತುಂಬಿರ್ತಕ್ಕಂಥ ಅವಳು ಈ ತಾಯಿ. ಇಂಥ ಈ ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿರುವಂತಹ ಸಂದರ್ಭದಲ್ಲಿ ಕಾರ್ತೀಕ ಮಾಸ ಅಂದ್ರೆ ಮಲೈಮಾದೇಶ್ವರನಿಗೆ ಬಹಳ ಪ್ರಿಯವಾದಂತಹ ಮಾಸ. ಲಕ್ಷೋಪಲಕ್ಷ ಜನರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸೇರ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಗೀತೆಯನ್ನು ಸಾದರಪಡಿಸಲು ಬರ್ತಾ ಇದ್ದಾರೆ ನಮ್ಮ ದಿಲೀಪ್ ಕುಮಾರ್ ಅವರು ಈ ಗೀತೆಯನ್ನ ಆಡಲಿದ್ದಾರೆ. ಮಾಯಿಕಾರ ಮಾದೇಶ್ವರನ ಗೀತೆಯ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಕೇಳಿದ ಅಂದ್ರೆ ಉತ್ತಮವಾದ ಗೀತೆಗಳನ್ನು ಆಡುವಂತ ಈ ತಂಡದಲ್ಲಿದ್ದೀವಿ. ಉತ್ತಮವಾದ ಗೀತೆಗಳನ್ನ ತಮ್ಮ ಮುಂದೆ ಸಾದರಪಡಿಸ್ತೇವೆ. ದಯಮಾಡಿ ತಾವೆಲ್ಲರೂ ಕೂಡ ದುಡ್ಡು ಕೊಟ್ಟು ಗೀತೆಗಳು ಕೇಳಬಹುದು. ಹಂಗಂದ್ಬಿಟ್ಟು ಎಣ್ಣೆ ನಮ್ದು ಊಟ ನಿಮ್ದು ಅದು ಕೇಳಬೇಡಿ ದಯವಿಟ್ಟು, ಅದು ಆಡಲ್ಲ. ಏಕೆಂದ್ರೆ ತಾಯಿಯ ಜಾತ್ರೋತ್ಸವದಲ್ಲಿ ಒಂದು ಗಾನ ಸೌರಭ ಎಂಬತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಸಾದರಪಡಿಸ್ತಾ ಇರುವಂತ ನಮ್ಮ ಕಲಾವಿದರಾದಂತ ಗುರುಸ್ವಾಮಿ ಎಲ್ಲವ ಬತ್ತವ್ರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಜಾತ್ರೆಯ ಮಧ್ಯದಲ್ಲಿ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಸಂದರ್ಭದಲ್ಲಿ ದಿಲೀಪ್ ಕುಮಾರ್ ಅವರಿಂದ ಈ ಒಂದು ಗೀತೆಯನ್ನು ಕೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಬಾಕ್ ಬರೋಣ. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದೇವ, ನಿಮ್ಮ ನದಿಯ ಮ್ಯಾಲ ನಾಗರ ಚಾಡಿ ನಲಿದು ಬಾರಯ್ಯ. ಉಗೇ ಮಾತ್ಮರಯ್ಯ, ಉಗೇ ಬೇತಾಳೇಶ್ವರಿ, ಉಗೇ ಮಹಲಿಂಗೇಶ್ವರ. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದೇವ, ನಿಮ್ಮ ನದಿಯ ಮ್ಯಾಲೆ ನಾಗರ ಚಾಡಿ ನಲಿದು ಬಾರಯ್ಯ. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದೇವ, ನಿಮ್ಮ ನದಿಯ ಮ್ಯಾಲೆ ನಾಗರ ಚಾಡಿ ನಲಿದು ಬಾರಯ್ಯ. ಕೂಗಿ ಕೂಗಿ ಕರೆದೇವಲ್ಲ ಕುಣಿಯುತ್ತ ಬಾರಯ್ಯ, ಕೂಗಿ ಕೂಗಿ ಕರೆದೇವಲ್ಲ ಕುಣಿಯುತ್ತ ಬಾರಯ್ಯ. ನಮ್ಮ ಕೂಗಿನ ದನಿಗೆ ನವಿಲಿನಂತೆ ಎಲಿದು ಬಾರಯ್ಯ. ಕೂಗಿ ಕೂಗಿ ಕರೆದೇವಲ್ಲ ಕುಣಿಯುತ್ತ ಬಾರಯ್ಯ, ನಮ್ಮ ಕೂಗಿನ ದನಿಗೆ ನವಿಲಿನಂತೆ ಎಲಿದು ಬಾರಯ್ಯ. ಮಲ್ಲಿಗೆ ಹೂವ ಮುಡಿದು ಬಾರು ಅಲೆಯ ಮಾದಯ್ಯ, ಮಲ್ಲಿಗೆ ಹೂವ ಮುಡಿದು ಬಾರು ಅಲೆಯ ಮಾದಯ್ಯ. ನೀನೆಲ್ಲ ಮೆಲ್ಲನೆ ಪಾದವನಿಟ್ಟು ಒಲಿದು ಬಾರಯ್ಯ, ನೀನೆಲ್ಲ ಮೆಲ್ಲನೆ ಪಾದವನಿಟ್ಟು ಒಲಿದು ಬಾರಯ್ಯ. ಅಯ್ಯ ಒಂದು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಚಾಡಿ ಒಲಿದು ಬಾರಯ್ಯ.
ಪರುಸೆ ಬರುವ ಚಂದವ ನೋಡಯ್ಯ ಕಂಬದ ಬೋಳಿಸಿ ಕಂಬದ ಮೇಲೆ ತಿಂದು ನೋಡಯ್ಯ ನಿಮ್ಮ ಪಡುವಾಲ ಪರುಸೆ ಬರುವ ಚಂದವ ನೋಡಯ್ಯ ಕರಿಯ ಕಣ್ಮಣಿಗಟ್ಟುಗೆಯಿಂದ ಕಿತ್ತು ಬಾರಯ್ಯ ಕರಿಯ ಕಣ್ಮಣಿಗಟ್ಟುಗೆಯಿಂದ ಕಿತ್ತು ಬಾರಯ್ಯ ನೀವು ಬಾರಿ ಬರುಗನ ಏರಿಕೊಂಡುಟ್ಟುವಾಗನೆ ಬಾರಯ್ಯ ನೀವು ಬಾರಿ ಬರುಗನ ಬೇರಿಕೊಂಡುಟ್ಟುವಾಗನೆ ಬಾರಯ್ಯ ಅಯ್ಯ ಮೂರು ಕಣ್ಣಿನ ಮುಗಿಲು ಮುದ್ದು ಮಾದೇವ ನಿಮ್ಮ ನೆತ್ತೆಯ ಮ್ಯಾಲೆ ನಾದರ ಗಾಡಿ ಇಳಿದು ಬಾರಯ್ಯ ಕುಳಿಗಂಡ ನೀನು ಕಣ್ಣಿಂದ ಗಣ್ಣಯ್ಯ ಕಂಡಾದೋ ಕುಳಿಗಂಡ ನೀನು ಕಣ್ಣಿಂದ ಗಣ್ಣಯ್ಯ ನೀನು ಕಂಡಾಗೊಂಡೆಗೆ ದಯ ಮಾಡು ತುಂಡು ಮಾರಯ್ಯ ಕಂಡಾದೋ ಕುಳಿಗಂಡ ನೀನು ಕಣ್ಣಿಂದ ಗಣ್ಣಯ್ಯ ನೀನು ಕಂಡಾಗೊಂಡೆಗೆ ದಯ ಮಾಡು ತುಂಡು ಮಾರಯ್ಯ ಕಾಡದಲ್ಲಿ ಸುಡಲಿ ಕಾಣಬಾರಯ್ಯ ಕಾಣದಲ್ಲಿ ಚುಡದಲ್ಲಿ ಕಾಣಬಾರಯ್ಯ ನೀವು ಪಾಸು ಪಾತಿ ಪಂಚು ಬಾಳ ತೊಟ್ಟು ಬಾರಯ್ಯ ನೀವು ಪಾಸು ಪಾತಿ ಪಂಚು ಬಾಳ ತೊಟ್ಟು ಬಾರಯ್ಯ ಅಯ್ಯ ಮೂರು ಕಣ್ಣಿನ ಗುರುವೇ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುತ್ತು ಮಾದಯ್ಯ ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಗಾಡಿ ಎಲಿದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುತ್ತು ಮಾದಯ್ಯ ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಗಾಡಿ ನೆಲೆದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುತ್ತು ಮಾದೇವ ನೆತ್ತಿಯ ಮ್ಯಾಲೆ ನಾಗರ ಗಾಡಿ ನೆಲೆದು ಬಾರಯ್ಯ ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಗಾಡಿ ನೆಲೆದು ಬಾರಯ್ಯ ನಿಮ್ಮ ನೆತ್ತಿಯ ಮ್ಯಾಲೆ ನಾಗರ ಗಾಡಿ ನೆಲೆದು ಬಾರಯ್ಯ ಮಹಾಲಿಂಗೇಶ್ವರ ಗುರುಮಲ್ಲೇಶ್ವರ ಎಲ್ರಿಗೂ ಕೂಡ ಧನ್ಯವಾದಗಳು. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ದಿಲೀಪ್ ಕುಮಾರ್ ಅವರನ್ನು ನಾವು ಸ್ವಾಗತಿಸೋಣ. ಇದ್ಯಾರ ಇಂಚೋರ್ ಕೂಗ್ತಾವ್ರ, ಮುಂಚೋರ್ ಕೂತಿರೋರು ಸುಮ್ಮನ್ ಕೂಂತವ್ರ. ಯಾಕಂದ್ರೆ ಮೈಕಾರ ಮಾದಪ್ಪ ಅಂದ್ರೆ ಅವನಿಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಗೇ ಮಾತ್ಮಲ್ಲಯ್ಯ ಅಂದವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಾನಂತೆ. ಇಂಥ ನಮ್ಮ ಬುಗುತಗಳ್ಳಿ ಗ್ರಾಮದಲ್ಲಿ ರಂಗವನ್ನ ಕಟ್ಟಿ ಒಂದು ತಿಂಗಳ ಕಾಲ ಭಕ್ತಿಯಿಂದ ತಾಯಿಯ ಹೆಸರಿನಲ್ಲಿ ಕುಣಿತವನ್ನು ಕುಣಿದು ವೈಭೋಗವಾಗಿ ಆಲ್ನಳ್ಳಿ, ನಾಡ್ನಳ್ಳಿ, ಚಿಕ್ಕಳ್ಳಿ ಮೂಲದೇವನಾಗಿ ನೆಲೆಗೊಂಡಿರ್ತಕ್ಕಂಥ ತಾಯಿಯ ಸನ್ನಿಧಾನವಾಗಿರ್ತಕ್ಕಂಥ ಬುಗುತಗಳ್ಳಿ ಭಕ್ತರ ಹಳ್ಳಿ ಗ್ರಾಮದಲ್ಲಿ ತಾಯಿಯ ಜಾತ್ರೆ ದೊಡ್ಡ ಜಾತ್ರೆಯಾಗಿ ವೈಭೋಗವಾಗಿ ನೆರವೇರುತ್ತೆ. ತಾಯಿಗೆ ಮುಖ್ಯವಾದ ಜಾತ್ರೆ ಅಂದ್ರೆ ಪರಮ ಪವಿತ್ರವಾದ ಆಶ್ಲೇಷ ಮಳೆಯ ಕೊನೆಯ ಪಾದದಲ್ಲಿ ಬರ್ತಕ್ಕಂಥ ಚಿಕ್ಕ ಜಾತ್ರೆ ಈ ತಾಯಿಗೆ ಬಹಳ ಇಷ್ಟವಾದದ್ದು. ಅಣ್ಣನಾದ ಮಹಾಲಿಂಗೇಶ್ವರನಿಗೆ ಪರ್ವವನ್ನು ಮಾಡುವುದರ ಜೊತೆಗೆ ಹೊಸದಾಗಿ ಬೆಳೆದಂತ ಜೋಳವನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಮುದ್ದೆಯನ್ನು ಮಾಡಿ ಮೂಲಂಗಿ ಬೇಳೆ ಸಾರನ್ನು ಮಾಡಿಕೊಂಡು ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗಿ ಮಹಾಲಿಂಗೇಶ್ವರನಿಗೆ ನೈವೇದ್ಯ ಮಾಡಿ ಅಣ್ಣನಿಗೆ ಮೊದಲ ಪೂಜೆಯನ್ನು ಕೊಟ್ಟಂತ ಈ ತಂಗಿಯಾದಂತ ಬೇತಾಳೇಶ್ವರಿ ಮಲಯಾಳದ ದೇಶದಿಂದ ಬಂದಾಗ ಮೊದಲು ಕಾಣೋದು ಮಹಾಲಿಂಗೇಶ್ವರನ್ನ. ಒಂದು ಚಪ್ಪಾಳೆ ಹೊಡಿರಿ. ಮಹಾಲಿಂಗೇಶ್ವರ ಅಂದ್ರೆ ನೀವು ಸುತ್ತಮುತ್ತಲ 100 ಕಿಲೋಮೀಟರ್ ದೂರದ ತನಕ ಎಲ್ಲಿ ನೋಡಿದ್ರು ಕೂಡ ಅಂತ ಬೃಹದಾಕಾರವಾದ ಶಿವಲಿಂಗ ಎಲ್ಲೂ ಇಲ್ಲ. ಕೆಲವರು ಅಲ್ಲ 50 ಸರಿ ಓಡಾಡ್ತಿರ ದೇವಸ್ಥಾನಕ್ಕೆ ತಿರುಗಿ ನೋಡಿರಲ್ಲ. ಕಾಶಿ ರಾಮೇಶ್ವರ ಅದಕ್ಕೋದ್ರಿಗೂ ಏನು ಪ್ರಯೋಜನವಿಲ್ಲ. ನಮ್ಮ ಮೂಲ ದೇವರುಗಳು ನಮ್ಮಲ್ಲಿದೆ ನೋಡಿ. ಈ ಒಂದು ಪವಿತ್ರವಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ದೇವಸ್ಥಾನ ವೈಭೋಗವಾಗಿ ಆ ಒಂದು ಸ್ಥಳದಲ್ಲಿ ನೆಲೆಯಾಗುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ. ಸಣ್ಣದಾಗಿ ಹೇಳ್ತೇನೆ ಅದನ್ನ. ತಂಜಾವೂರಿನಿಂದ ಮಾಡಿಕೊಂಡು ಬಂದಂತ ಬೃಹದಾಕಾರವಾದ ಲಿಂಗವನ್ನ
ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಅಂತಿದೆ ನೋಡಿ, ನಂಜನಗೂಡು ಚಿಕ್ಕಂಚತ್ರ. ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡುವುದಕ್ಕೆ 100 ಎತ್ತುಗಳನ್ನು ಕಟ್ಟಿಕೊಂಡು ಅದನ್ನ ಗಾಡಿ ಮೇಲೆ ಹೂಡ್ಕೊಂಡು ಬೃಹದಾಕಾರವಾದ ಲಿಂಗವನ್ನ ಅಲ್ಲಿಗೆ ತಂದಾಗ, ಈ ಬುಗುತಗಳ್ಳಿ ಗೇಟ್ ನಲ್ಲಿ ನಮ್ಮ ಶಿವಣ್ಣವ್ರ ತಾತ ಇರಬೇಕು, ಉರುಳಿ ಅಂಬಲಿ ಕೊಡ್ತಿದ್ರಂತೆ ಹೋಗಿ ಬರ್ತಕ್ಕಂಥ ಗಾಡಿ, ಎತ್ತನ ಗಾಡಿಯವ್ರಿಗೆ. ಅಲ್ಲಿ ಸುಂಕವನ್ನ ಪಡ್ಕೋತಿದ್ದಂತ ಯಾವುದು ನಾಡ್ನಳ್ಳಿ ಗೇಟ್ ಅಲ್ಲಿ ಬಂದಂತ ಎತ್ತು ಗಾಡಿಗಳನ್ನು ಬಿಚ್ಚಾಕಿ ದೋಣಿ ಕಲ್ಲಲ್ಲಿ ನೀರು ತುಂಬಿಟ್ಟು ದನಗಳ ನೀರು ಕುಡಿಸ್ಬಿಟ್ಟು ಎತ್ತುಗಳಿಗೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಅಲ್ಲಿ ಹಂಬಲಿ ಮತ್ತು ಹುಳ್ಳಿನ ಕೊಡ್ತಿದ್ರಂತೆ ಯಾರಿಗೆ ಗಾಡಿ ಹೊಡ್ಕೊಂಡ್ ಬರ್ತಕ್ಕಂಥ. ಅವತ್ತು ಬಸ್ಸು ಕಾರು ಏನು ಇಲ್ವಲ್ಲ, ಆ ಬಸ್ಸು ಕಾರು ಏನು ಇಲ್ಲದ ವೇಳೆಯಲ್ಲಿ ಗಾಡಿ ಹೊಡ್ಕೊಂಡ್ ಬಂದವರಿಗೆ ಆ ಉರುಳಿ ಅಂಬಲಿ ಕೊಟ್ರೆ ಅವರಿಗೆ ಪಂಚಾಮೃತ ಸಿಕ್ಕದಂಗ ಆಗ್ತಿತ್ತಂತೆ. ತಂಜಾವೂರಿನಿಂದ ಲಿಂಗವನ್ನು ತಂದು ಅಲ್ಲಿ ಇಳಿಸ್ಬಿಟ್ಟು ರಾತ್ರಿ ಹೊತ್ತು ಎಲ್ಲರೂ ಕೂಡ ಎತ್ತುಗಳ ಕಟ್ಟಾಕಿ ತಮಿಳುನಾಡಿನ ಶಿಲ್ಪಿಗಳು ಬೆಳಗ್ಗೆ ಎದ್ದೋದ್ರಾಯ್ತು ಅಂತ ಹಾಲಿನ ಮರದ ತೋಪ್ನಲ್ಲಿ ಎಲ್ಲರೂ ಮಲಗಿದ್ದಾರೆ. ಬೆಳಗಾಗುವಷ್ಟು ಏನಾಗಿದೆ, ಲಿಂಗ ಭೂಮಿಗೆ ಬೇರು ಕೊಟ್ಟು ಬಿಟ್ಟಿದೆ. 100 ಎತ್ತುಗಳ ಜೊತೆಯಲ್ಲಿ ಸುತ್ತಮುತ್ತಲ ಊರಿನ ಜನರೆಲ್ಲ ಬಂದು ಆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು ಅಂದಿದ್ದ ಲಿಂಗ ಇಲ್ಲಿ ಕೂತ್ಕೊಂಡ್ಬಿಡ್ತಲ್ಲ ಅಂತ ಎಳೆದು ಸಾಕಾಗಿ ಎಳೆದವರಿಗೆಲ್ಲರಿಗೂ ಕೂಡ ಚಳಿ ಜ್ವರ ಬಂದು ಎಲ್ಲ ಬಿದ್ದು ಒದ್ದಾಡುವ ಸಂದರ್ಭದಲ್ಲಿ ಆಗ ಪರಮ ಪವಿತ್ರವಾದ ಸ್ಥಳದಲ್ಲಿ ಬೇರೂರಿ ತಾನು ಕೂತ್ಕೊಂಡ್ಬಿಟ್ಟಂತೆ. ಯಾರು ಅವನೇ? ಮಹಾಲಿಂಗೇಶ್ವರ. ಮಹಾ ಅಂದ್ರೆ ದೊಡ್ಡದು ಅಂತ. ಆ ಮಹಾಲಿಂಗೇಶ್ವರ ಎಂಬತಕ್ಕಂತ ಅವನು. ಇವರಿಬ್ರು ಕೂಡ ದೂರದಿಂದ ಬಂದು ಇಲ್ಲಿ ನೆಲೆಯಾದವರು. ಈ ಕೆಲವರು ಅಂತಾರೆ ಹೊರಗಡೆಯಿಂದ ಬಂದವ್ರೆ ಚಂದ ಮುಂದರಿತಾರ, ನಮ್ಮೂರವ್ರೆ ಹಿಂಗ ಆಗ್ಬಿಟ್ರಲ್ಲ ಅಂತಾರೆ. ಅಂದ್ರೆ ಹೊರಗಡೆಯಿಂದ ಬಂದಿರೋ ದೇವರುಗಳಿಗೆ ಕೀರ್ತಿ ಜಾಸ್ತಿ. ಅವರು ದೂರದ ಕಣ್ಣಿಡ್ತಾರಂತೆ, ಕೇಳ್ದಿಷ್ಟಾರ್ಥವನ್ನ ಕೊಡ್ತಾರಂತೆ. ನೋಡಿ, ಮಹಾಲಿಂಗೇಶ್ವರ ಅಣ್ಣನಾಗಿ ಮಳೆ ಇಲ್ಲದ ಕಾಲದಲ್ಲಿ ಸುತ್ತಲೂ ಮಣ್ಣಿನಿಂದ ಗೋಡೆಯನ್ನು ಕಟ್ಟಿ ನೀರು ತುಂಬುತ್ತಿದ್ರು. ಇತ್ತೀಚೆಗೆ ಅದನ್ನೂ ಬಿಟ್ಬಿಟ್ರು. ಮಳೆ ಊದ್ರೆ ಎಷ್ಟ ಉಯ್ದರೆ ಎಷ್ಟ, ಬರ ದುಡ್ಡು ಬರ್ತದಲ್ಲ ಅಂತ. ಈ ಕಟ್ಟಲ್ಲ ತಾರ್ಸಿ ಕಟ್ತಾರ, ತಾರ್ಸಿ ಯಾಕೆ ಅವ್ರು ಮಸ್ತಾಗ ಆಗ್ಬಿಟ್ಟವ್ರ. ಈಗ ಅದರ ಅರ್ಥ ಏನಪ್ಪಾ ಅಂದ್ರೆ, ಆ ಒಂದು ಕಟ್ಟೆ ಕಟ್ಟಿದಾಗ ನೀರು ಯಾವ ಕಡೆ ಬೀಳ್ತಿತ್ತೋ ಆ ಕಡೆ ಮಳೆ ಅತಿವೃಷ್ಟಿಯಾಗಿ ಚೆನ್ನಾಗಿ ಕೋಡಿ ಬೀಳ್ತಿದ್ದುವಂತೆ ಕೆರೆಗಳು. ಅಂತ ಮಹಾಲಿಂಗೇಶ್ವರ ಪವಿತ್ರತೆಯಿಂದ ನೆಲೆಯಾದಂತ ಈ ಊರು ಭಕ್ತರ ಹಳ್ಳಿ, ನಮ್ಮ ಬುಗುತಗಳ್ಳಿ ಬೇತಾಳೇಶ್ವರಿ. ಸುತ್ತಮುತ್ತಲ ನಾಡಿಗೆಲ್ಲ ಚಾಮುಂಡೇಶ್ವರಿಯ ಪೂರ್ವ ದಿಕ್ಕಿನಲ್ಲಿ ನಾನು ನೆಲೆಯಾಗ್ತೇನೆ ಅಂತ ಮಾರಮ್ಮನನ್ನೇ ಕಡೆಯಾಗಿ ಕೂರಿಸಿ ಮಧ್ಯದಲ್ಲಿ ತಾನು ಕೂತವಳು. ಇವತ್ತು ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತಹ ಮಹಾತಾಯಿಯಾಗಿದ್ದಾಳೆ. ಅದಕ್ಕೆ ಈ ಜಾಗದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು, ಯಾವುದೇ ನಾಟಕ ಆಡಿದ್ರು ಕೂಡ ಪಾಸ್ ಆಯ್ತದೆ. ಸುಮಾರಾಗ ಆಡ್ಬಿಟ್ರು ನಮ್ಮ ಊರ್ಲಿ ನಾಟಕ ಎತ್ಕೊಂಡ್ಬಿಡ್ತದ ಸಹ. ನಾಟಕನೇ ಎತ್ಕೊಂಡೋದ್ರು ಅಂತ ವಾದ್ಯಗೋಷ್ಠಿಯವರು ನಾಟಕ ಎತ್ಬಿಟ್ರು ಸಹ. ಅಂದ್ರೆ ಸ್ಟೇಜ್ ಇಟ್ಕೊಂಡು ಎತ್ತಕ್ ಬಂದಿದ್ರ ಇಲ್ಲ. ಆ ನಾಟಕಕ್ಕೆ ಕಳೆ ಬರುತ್ತೆ ಆ ಜಾಗದಲ್ಲಿ. ಯಾಕೆಂದ್ರೆ ಆ ನಾಟಕ ಚೆನ್ನಾಗ್ ಆಡಿದ್ರೆ ನಾಟಕ, ಅದು ಇಲ್ದಾರ ಗೀಟ್ಗ, ಆಮೇಲೆ ಪೋಟ್ಗ ಅಂದ್ರೆ ಹೋಯ್ತಿರದೆ ಅಂತ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಈ ಮುಂದಿನ ವಾರ ಬಹಳ ಅದ್ಭುತವಾದ ನಾಟಕ ಆಡೋ ಕಲಾಭಿಮಾನಿಗಳು ಇಲ್ಲೇ ಇದ್ದಾರೆ. ಒಬ್ಬೊಬ್ರು ಕೂಡ ಆ ನಾಟಕದಲ್ಲಿ ಪ್ರಚಂಡವಾಗಿ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಒಂದು ಚಪ್ಪಾಳೆ ಹೊಡೆದವ್ರಿಗೆ ಸ್ಫೂರ್ತಿಯನ್ನು ಕೊಡಿ. ನಾಟಕ ಇಲ್ದಾರ ಗೀಟ್ಗ ಆಗ್ಬಿಡ್ತದೆ. ನೀವೆಲ್ಲ ಇವತ್ತಿನ ತರಕ್ ಸೇರಬಾರ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು. ಯಾಕಂದ್ರೆ ನಮ್ಮೂರಿನ ಯುವಕರು ಪಾತ್ರ ಮಾಡ್ತಿರೋರಿಗೆ ಪ್ರೋತ್ಸಾಹ ಕೊಡಬೇಕು. ಹಾಗಿದ್ರೇನೆ ಚಂದ. ಯಾವ್ದೋ ಊರ್ಲಿ ಒಂದು ಕುರುಕ್ಷೇತ್ರ ನಾಟಕ ಕಲಿತಿದ್ರಂತೆ. ಹೌದು, ದೊಡ್ಡ ಘಟಾನುಘಟಿಗಳೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಏನ್ ಮಾಡವ್ರೆ, ಹಿಂದೆ ಯಾವನು ಆಡಿರಬಾರ್ದು, ಮುಂದೆ ಯಾವನು ಆಡಬಾರ್ದು, ಎಂದು ಇಲ್ದೇನ ಉಳ್ಳಿ ಬಿತ್ತಿ ಒಂದು ಆಯ್ತು ಅಂತಾರ. ಹಂಗಾಯ್ತು ನೋಡಿ. ಭಾರಿ ನಾಟಕ, ಕುರುಕ್ಷೇತ್ರ ನಾಟಕ ಶುರು ಮಾಡ್ಬಿಟ್ಟವ್ರೆ. ಭೀಮನ ಮಾಡಿರವ ಸ್ವಲ್ಪ ಪುಡ್ಚು ಬಡಿಗಣ ತಿಪ್ಪ ಮಾರ್ಬಿಟ್ಟು ದುಡ್ಡು ಕೊಟ್ಬಿಟ್ಟ ನಾವ. ಲೌಡೀಸ್ ಹೆಂಗಿರ್ಬೇಕು ಗೊತ್ತಾ? ಲೌಡೀಸ್ ಅಲ್ಲ ಮರೆಯೋ, ಲೇಡೀಸು. ಮೈಸೂರು ಮಂಡ್ಯ ಯಾರು ಬೇಕಾಗಿಲ್ಲ, ಯಾರೋ ಒಬ್ಬ ದೂರದಿಂದ ತರಿಸ್ಬಿಡ್ಬೇಕು. ಆಯ್ತು ಬಿಡು ಅಂದದೆ ಮ್ಯಾನೇಜರ್ಗಳು ಹೋಗಿ ಮಡ್ರಾಸನ್ ಚಲನಚಿತ್ರ ನಟಿ ಸರೋಜಾದೇವಿ ಬುಕ್ ಮಾಡ್ಬಿಟ್ರು. ಅವತ್ತಿನ ಕಾಲದಲ್ಲಿ 22,000 ಅವಳಗ. ನೋಡಪ್ಪ, ಏನ್ ಎಲ್ರ ಬಾಯ್ಲು ಅದೇ ಸುದ್ದಿ ವಿಷಯ ಗೊತ್ತಾಣ. ಕೂತ್ಕೊಳ್ಳಿ, ಭಾರಿ ನಾಟಕ ಅಂತ. ಫಿಲಂ ಆಕ್ಟರ್ ಬರ್ತಾ ಇದ್ದಾಳಂತ. ನಾನು ಹೋಯ್ತೀನಿ ಹಂಗಾರ ಮುಂಚೆ ಕೂತ್ಕೊಂಡು. ಏನ್ ಜನ ವಿಪರೀತವಾಗಿ 16,000 ಕಾಗದ ಮಾಡಿಸ್ಬಿಟ್ಟು ಎಲ್ಲಾ ಕಡೆ ಹಂಚ್ಬಿಟ್ಟವ್ರೆ. ಎಲ್ಲಾ ಊರಿಗೂ ಕಾಗದ ಬರ್ತಿತ್ತಲ್ಲ, ಎಲ್ಲಾ ನೋಡಿದವ್ರ ಬಾಯ್ಲಲ್ಲ ಅದೇ ಸುದ್ದಿ. ಪಕ್ಕದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಒಬ್ಬ ಚಟಗಾರ. ಅವನಿಗೆ ಸಿನಿಮಾ ನೋಡೋ ಚಟ ಇಲ್ಲ, ಸಂಗೀತ ಕೇಳೋ ಚಟ ಇಲ್ಲ, ನಾಟಕ ನೋಡೋ ಚಟ ಇಲ್ಲ, ಹೆಂಗ್ಸೂರ್ ನೋಡೋದೇ ಒಂದ್ ಚಟ ಬಡಿ ಗಣನೆ. ಒಳ್ಳೆಯವನೇ, ಜೊಲ್ ಪಾರ್ಟಿ ಅಷ್ಟೇ. ಜೊಲ್ ಪಾರ್ಟಿ ಹೋಗ ಬರೋನ್ ಸುಮ್ ಕೂತ್ಕೊಂಡು ನೋಡೋದವ.
ಈ ಮೈಸೂರು ಮಂಡ್ಯ ಸಿಟಿಗಳಿಗೆ ಹೋದ್ರೆ ಸುಂದರವಾದ ಹೆಣ್ಮಕ್ಳು ಹೋಯ್ತಿರ ಅವ್ರು ಹಿಂದುಗುಂಟನೆ ಹೋಗಿ ಅವ್ರ ಮನೆಗೆ ಬಾಗ್ಲಾಕೊಂಡ್ ಊರ್ದಿಕ್ ಬಸ್ ಹತ್ಕ ಬರೋದು ಒಂಥರ ಚಾಪಲ ಬಡಿ ಗಣ್ಣನಿಗೆ. ಇವನೇನ್ ಮಾಡ್ದ ನಾಟಕದ ಕಾಗದ ನೋಡ್ದ ಶ್ರೀ ಬೇತಾಳೇಶ್ವರಿ ಕೃಪಾ ಪೋಷಿತ ನಾಟಕ ಮಂಡಳಿ ಭುಗತ್ಗಳ್ಳಿ. ಓ ಜಾತ್ರೆಗೆ ಬಾರಿ ನಾಟಕ. ಓ ಅಂಗಡಿ ಮಾದೇವಣ್ಣೆ ಭೀಮಾ, ಓ ಕಂಟ್ರೆಟ್ ಶಿವಣ್ಣೆ ಅರ್ಜುನ ಎಲ್ಲಾನು ಓದ್ಕ ಬಂದ್ರು. ಓ ಇನ್ನು ಮಂಜನೇ ಸಕುನಿ ಎಲ್ಲ ಓದ್ಕ ಬತ್ತಿರ್ಬೇಕಾದ್ರೆ ಕರ್ಣನೇ ಯಾರೋ ಗುರುಸ್ವಾಮಿ ಇವರೆಲ್ಲ ನಮಗ್ ಗೊತ್ತಿರೋರೆ. ಕೊನೆಯಲ್ಲಿ ಇಂಕನ ಜೋರಾಗಿ ಹಾಕೊಂಡ್ ಬರ್ದಿತ್ತು. ಈ ನಾಟಕದಲ್ಲಿ ದ್ರೌಪದಿ ಪಾತ್ರ ಮಾಡ್ತಕ್ಕಂಥವಳು ಮಡ್ರಾಸಿನ ಚಲನಚಿತ್ರ ನಟಿ ಸರೋಜಾದೇವಿ. ಮರೆತು ಮನೆಯಲ್ಲಿ ಮಲಗದಿರಿ, ನಿರಾಶರಾಗದಿರಿ. ಇವನಿಗ ನಮ್ಮೂರ್ ದ್ರೌಪದಿ ನೋಡಿ ನೋಡಿ ಸಾಕಾಗ್ಬಿಟ್ಟದ. ಮಡ್ರಾಸನ್ ದ್ರೌಪದಿ ತೆಳ್ಳಗಿದ್ದಾಳೋ ಬೆಳ್ಳಗಿದ್ದಾಳೋ ನೀಲಿ ಬಣ್ಕಿದ್ದಾಳೋ ನಾಳಿದ್ದೆ ಹೊಂಟು ಬಿಡ್ಬೇಕು ಅಂತ ಬೆಳಗ್ಗೆ 8 ಗಂಟೆಗೆ ಊರಿಗೆ ಬಂದ್ಬಿಟ್ಟವನೇ. ಭಾರಿ ಜನ ಜಾತ್ರೆ ಏನ ಸ್ಟೇಜ್ ಎಲ್ಲ ಹಾಕದು ಮಾಮೂಲಿ ಅಲ್ಲೇ ದೇವಸ್ಥಾನ ಇಲ್ಲಿರೋ ಜನಕ್ಕೆ ಜಾಗ ಸಾಲಲ್ವಲ್ಲಣ್ಣ. ಜಾಗ ಸಾಕ್ತಾ ಇದೆ ಓಟೋಬ್ಳಿ ಬಿಡ ಮನೆಯ ಇದೊಳೆ ಚೆನ್ನಾಯ್ತಲ್ಲ. ನನ್ ಕತೆ ಹೇಳು. ನಿನ್ಗೆ ದ್ರೌಪದಿನ ನಿನ್ ಮಸ್ತಕ್ ತೋರ್ಕೊಂಡು ನೋಡ್ಬೇಕು ಅಂತ ನಾ ಬಂದಿವ್ನಿ. ಹೋದ್ರೆ ಅವಳು ಮುಖನೂ ಕಾಣಲ್ಲ ನಂಗೆ. ಅದ್ರಲ್ಲಿ ಏನ್ ಮಾಡೋದು ಅಂತ ಇವನು ಪೇಚಾಡ್ತಿರ್ಬೇಕಾದ್ರೆ ಹೋಗಿ ಗೇಟಲ್ಲಿ ಕೂತ್ಕೊಂಡ್ಬಿಟ್ಟ. ನಾ ರಾಮನ್ ಜೊತೆಲ್ ಮಾತಾಡ್ತಾ ಯಾವ ಬಸ್ ಬರ್ಲಿ ಜನ ಬಂದ್ ಸುಮ್ನೆ ಇಳಿತಾರ. ರಾಮು ಮಾಡಕ್ ಕೆಲ್ಸ ಇಲ್ಲ ನನಗದ ಟಿವೆಲ್ಲ ಬಂದವಲ್ಲ ಎಲ್ಲಾರು ಬೈತಾನೆ. 5 ಗಂಟೆಗೆ ಸರಿಯಾಗಿ ತಪ್ಲಾ ದಸ್ಪಾಲ್ ಅವರು ಬಂದು ಕೆಳಕ್ ಇಳಿದ್ರು. ಅದೆಂತಿಂದ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟು ಇವ ನೋಡ್ದ ಜನ ಇನ್ನಿಷ್ಟೇ ಸೇರಿದ್ರು ಈ ತಪ್ಪಲ್ದವ ಮುಂದೆ ತಾನೆ ಕೂತ್ಕ ಬಾರಿಸ್ಬೇಕು. ಇವ್ರು ಹಿಡ್ಕೊಂಡ್ರೆ ನನ್ನ ವ್ಯವಹಾರ ಪಾಸ್ ಆಯ್ತಾ ಸ ನಮಸ್ಕಾರ ಸ ಕುಡಿಸಿಬೇಕು. ಯಾರಪ್ಪ ನೀನು? ನಾನ್ ಕಲಗಾರ ಸ ನೀವೇನು ಬೇಡಿ. ಹಾಲು ಕುಡಿತೀರಾ, ಟೀ ಕುಡಿತೀರಾ, ಬೋರ್ಮನ್ ಮಿಠಾಯಿ ಬೋರಮನ್ ಮಿಠಾಯಿ ಇಲ್ಲ ಬೋರ್ ಮಿಠಾಯಿ ಅದು ಏನ್ ಬೇಕು ಕೇಳಿ ನಾಚ್ಕೋಬೇಡಿ ಸಾ. ನಂಗೆ ಸಾಯಂಕಾಲ ಪಕ್ಕದಲ್ಲಿ ಒಂದ್ ಸೀಟ್ ಕೊಟ್ಬಿಡಿ ಸಾ. ಸೀಟ್ ತಾನೆ ಕೊಟ್ಬಿಡ್ತೀವಿ, ಬೇಗ ಬಂದ್ಬಿಡ್ಬೇಕು ಅದಕ್ಕ. ನಿಮ್ಗೆ ಯಾಕಸ ಹೋಗಿ ಊಟ ಗೀಟ ಎಲ್ಲ ಆಯ್ತು ಬನ್ನಿ, ಎಲ್ಲ ಊಟ ಗೀಟ ಆಯ್ತು ಬನ್ನಿ ಅಂತಂದೆ. ಬಂದು ಪಕ್ಕದಲ್ಲಿ ಈ ಕಡೆ ತಪ್ಲಾಕ್ ಮೇಷ್ಟ್ರು ಕೂತವ್ರೆ, ಈ ಕಡೆ ಕ್ಯಾಶು ಮೇಷ್ಟ್ರು ಕೂತವ್ರೆ. ಬನ್ನಿ ಇಲ್ಲೇನಾಗಿದೆ ಎಲ್ಲ ಶಿಸ್ತು ಮಾಡ್ಕೊಂಡು ಬಂದ್ ಕೂತ್ಕೊಂಡ್ರಲ್ಲ. ಮಧ್ಯದಲ್ಲಿ ಹಾರ್ಮೋನಿ ಮೇಷ್ಟ್ರು ಗುಂಡಿ ಹೊಡೆದಾರ ಊತಾಕಕ್ಕೆ. ಹಾರ್ಮೋನಿ ಪೇಟಿ ಮಾಡ್ಕ ಊತಾಕಲ್ಲ. 9 ಗಂಟೆಗೆ ಸರಿಯಾಗಿ ಮ್ಯಾನೇಜರ್ ನಾಟಕ ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ. ಹಿಂದುಗುಂಟೆನ ಸೂತ್ರಧಾರಿ ವಿಜಯಾಂಬಿಕೆ, ವಿಮಲಾಂಬಿಕೆ, ವಿಜಯಾಂಬಿಕೆ ಅಮ್ಮ. ಪಾಯಸ ಕೊಡ್ಬಿಟ್ಟು ಅಯ್ಯೋ ಶಿವ. ಹಿಂದುಗುಂಟನೆ ಕೃಷ್ಣ ರುಕ್ಮಿಣಿ ಡ್ಯಾನ್ಸು. ಬಾರಲ್ಲೇ ರಾಣಿ ತುಂಬ ಕೋಮಲೆಯೇ ತುಂಬ ಭಾಮಲೆಯೇ ಸುವಿಚಾರವಾಯ್ತು ಬಾಲಲ್ಲಿ. ಕುರುಕ್ಷೇತ್ರ ನಾಟಕ ಅಲ್ವ. ಹಿಂದ್ಗಡೆ ಬಲರಾಮ ನೇಗ್ಲು ಹೊತ್ಕ ಬಂದ ಗೋಹತ್ಯೆ. ಅಯ್ಯೋ ಒಂದು ಸಣ್ಣ ಕಲ್ಲು ಹೊಡೆದ ಕೂಡಲ್ಲ ಸುನಕರುವೇ ಡೆಡ್ ಆಗ್ಬಿಡುತ್ತೆ ಅನ್ಕ ಬಂದ. ಎಲ್ಲಾ ಬಂದು ಹೋಯ್ತಿರ್ಬೇಕಾದ್ರೆ ತಪ್ಲಾಕ್ ಮೇಷ್ಟ್ರ ಪಕ್ಕದಲ್ಲಿ ಕೂತಿದ್ದಲ್ಲ ಸಾ. ಇವ್ರು ಎಲ್ಲರನ್ನು ನೋಡಿ ನೋಡಿ ಸಾಕಾಗದ. ನಮ್ಮೂರವರೇ ಸರು. ಅವಳು ಎಷ್ಟೊತ್ತಿಗೆ ಸಮ ಬತ್ತಾಳ ಸುಕ್ಕುತ್ಗೆ ಇನ್ನು ಅಂತಪುರ ಬಂದಿಲ್ಲ. ಹಿಂಗ ಆಡ್ದ ಹಿಂಗ ಅವಳು ನೋಡ್ಬೇಕು. ನಾನು ಅದಕ್ಕೆ ಬಂದಿರೋದಕ್ಕೆ ಸುಂಗಿರ ಮಡ್ರಾಸ್ತಾವ ಅಂತ ಬಂದಿರೋದು. ನಾನು ಮನೇಲಿರೋ ತಪ್ಪಲುಗಳ ಅಲ್ಕೊಂಡೇನೋ ಬಂದಿದ್ದಾಳವ ಬಂದಾಳ ಮೈಕಪ್ ಮಾಡ್ಕತ್ತೊಳಕ ನಡಿಯಪ್ಪ. ತಗಳಲ್ಲಿ ಮೈಸೂರು ಪಾಕು ಮಲ್ಗ ಹೋದ ಕೊಟ್ಬಿಟ್ಟೆ ಒಳಗ. ಏನು ಪೆಸಲ್ ಮೈಸೂರು ಪಾಕು ಘಮ ಘಮ ಮಗ್ಗು ಕಡ್ಸ್ಕ ಬಂದನ. ಎಡ್ತಿ ಏನ ಮಾನ ಕಳಿತ್ ಕೂತಾಳ. ತಿಥಿ ಮಾಡವ ಜೀವನದಲ್ಲಿ ಇಷ್ಟು ಹೂ ತಂದ್ ಮುಡಿಸ್ನಿಲ್ಲ. ಅವಳಗ ಪೆಸಲ್ ಮೈಸೂರು ಪಾಕ್ ತಂದನಲ್ಲ. ಬಾಟ್ಗ ಬೆಳಗ್ಗೆ ನಿನ್ಗ ಮಳ್ಳ ನೀರು ಕಾಯಿಸ್ತೀನಿ ನಿನ್ಗ ಅಂತ. ಇಲ್ಲೇನಾಗಿದೆ 11 ವಾರ ಆಗದ. ಈ ಒಪ್ಕ ಬರಕ್ ಹೋಗಿದ್ರಲ್ಲ ಇವ್ರಿಬ್ರು ಕಥಾ ಬೇಡ. ಸಟ್ನವ್ರಗ ಟೀ ತಂದ್ ಕೊಟ್ಬಿಟ್ಟು ಕೂತಾರ. ಏನಣ್ಣ ನಾ ಬಡ್ಕಂಡಿ ಮಂಡ್ಯದಲ್ಲೇ ಮೈಸೂರಲ್ಲೇ ಮಾಡವಂತ ನನ್ನ ಮಾತು ಕೇಳ್ದೆ. ಈಗ ಎಡವಾಟ್ ಮಾಡ್ಬಿಟ್ಟ. ಈಗ ಏನ್ ಮಾಡೋದು ಬಂದಿಲ್ಲ ಅಂದ್ರ ಭೀಮನ್ ಮಾಡ್ರ ಮಗ ಅದಲ್ಲೇ ಒಡತನ. ಹೀಗೆ ಅಣ್ಣ ನಿನ್ ಮಗನ ಕೆಂಪನ ಹೇಳ್ಸ್ಕೊಬ ಹೋಗಿಲಿ. ಆ ಕೆಂಪ ನಗಂಡು ದನಗಳ ಮೇಯಿಸ್ತಿತ್ತು. ದಿನ ಮೇಷ್ಟ್ರಿಗೆ ಬೇಡಿ ಕಡಿ ಪೆಟ್ಟಿ ಟೀ ಎಲ್ಲೋ ತಂದ್ಕೊಟ್ಟು ಎಲ್ಲರ ಮಾತನೂ ಪದನೂ ಕಲ್ತ್ಕೊಂಡ್ಬಿಟ್ಟಿತ್ತು. ಅದು ಇವ ನೋಡ್ಕೊಂಬಿಟ್ಟನೆ ಈ ಸಣ್ಣ ಮಾದಣ ಯಾರೋ ಮ್ಯಾನೇಜರು ಹೇಳ್ಸ್ಕ ಬಂದನ. ಕೆಂಪೆ ಹತ್ತಕ್ಕೆ ಆಕಳಿಸ್ತಾ ಮನ್ಗಿತ್ತು. ಅದೆಲ್ಲೋ ಕರ್ಕೊಂಬಂದ್ರು. ಅದ ಬಣ್ಣ ಹಾಕಿ ಸಾ. ಯಾವ್ದ್ರ ಪಾತ್ರ ಹೇಳ್ದು? ದ್ರೌಪದಿ ಸಾ. ದ್ರೌಪದಿ ಮಡ್ರಾಸ್ ತಗೋತಾಳ ಅಂದ್ರೆ ಕೈ ಕೊಟ್ಬಿಟ್ಟಾಳ ಸಾ. ಬಂದಿಲ್ಲ ಅಂದ್ರೆ ನಿಮ್ ಸ್ಟೇಜು ಲೈಟು ಒಂದು ಉಳಿಯಲ್ಲ. ಐಕ ಮಕ್ಕಳೆಲ್ಲ ಹೊಡೆದಾಕ್ಬಿಡ್ತಾವ. ನಿಂಗೇನ್ ಗ್ಯಾನ್ ಗೇನ್ ಇದೆಯಾ?
ಇವನು ಮೇಕಪ್ ಮಾಡ್ಬೇಕು ಅಂದ್ರೆ 2 ಗಾಡಿ ಬಣ್ಣ ಬೇಕು, ಎಲ್ಲಿಂದ ತರ್ಲೆ? ನೋಡಿ 1,000 ರೂಪಾಯಿ ತಗೊಳ್ಳಿ, ವಿಭೂತಿ ಗಟ್ಟಿ ಕುಂಕುಮ ಎಲ್ಲ ಬೆರೆಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹೊಡೆದು ಬಿಡಿ. ಸುಮಾರಾಗಿ ಸಿಂಪಲ್ ಆಗಿ ಇಷ್ಟು ಮನ್ ಕಲರ್ ಬಂದ್ರು ಸಾಕು. ದಯವಿಟ್ಟು ಅನ್ಬೇಡಿ. ನೋಡಿ ಆಯ್ತು ಸುಮ್ಗಿರ. ಏನು ಎಲ್ಲಾನು ಕಲ್ಸ್ಬಿಟ್ಟು ಗಾರಕ ಸುಣ್ಣ ತಿಳಿ ಯಾಕ ಹೊಡಿತಾರಲ್ಲ ಹಂಗ ಹೊಡೆದು ಬಿಟ್ಟು ಗುರ್ಮಲ್ಲ ಆಡ್ಬಿಟ್ಟ ಮೈಗೆಲ್ಲ. ಗಂಡು ಕೆಂಪಾದಿ ಎತ್ತಾಗೊಂಟೋದ್ನ ಒಳ್ಳೆ 12 ವರ್ಷದ ಗಂಡು ಮೀಸ್ ಬಂದಿರ್ನಿಲ್ಲ. ದುಷ್ಟಿ ಬಟ್ಟ ಮಡ್ಬಿಟ್ಟು ಮಿಣಿಮಿಣಿಕಿ ಸೀರೆ ಉಡಿಸ್ಬಿಟ್ರು ಆ ಗಂಡ್ಗ. ಈ ಮೈಸೂರು ಪಾಕ್ನು ಮಗ್ನು ತಂದಿರಲ್ಲ ಆಕಳಿಸ್ತಿದ್ ಗಂಡ್ಗ 5-6 ಮೈಸೂರು ಪಾಕ್ ತಿನ್ಸ್ಬಿಟ್ರು. ಇನ್ನು ಚಂದ ಆ ತಂದಿರೋ ಮಗ್ಗನ ಜಡಗ ಹೂವ ತುರ್ಬ ಹಾಕ್ಬಿಟ್ಟು ಮುಡಿಸ್ಬಿಟ್ಟು ಬೋಟ ಬಣ್ಣ ಹಾಕಿರವನೇ ಪೆಚ್ಚಾಗ್ಬಿಟ್ಟ. ಏನಣ್ಣ ಯಾವ ಫಿಲಮ್ ಹಾಕ್ಟ್ರು ಇವಳ ಮುಂದ ನಿಲ್ಲು ಕುಸೋ. ನೀನು ಸುಮ್ಮನ್ ತಳಕ ಪಳಕ ಅನ್ಕೊಂಡ್ ಕೈ ಬಾಯಿ ಎಳ್ಳಾಡ್ಸ್ಕ ಬಂದ್ಬಿಟ್ರ ನಿನ್ನೆವರ ಇಬ್ರದು ಪಾಸು. ಬಣ್ಣ ಇರ ಗಂಟಾಕಿ ನೀನು ಡ್ಯಾನ್ಸ್ ಮಾಡವತ್ತ ಸ್ವಲ್ಪ ರಾವ್ ಕೈ ಹಿಂದ್ಕೋಯ್ತವ್ರು ಗೊಬ್ಬಳಿ ಕೊಂಟ್ನ ಕಾಣ್ತವ ಕೈ ಅಲ್ಲೇ ಬೀಳ್ತವ ಏಟು. ಸ್ವಲ್ಪ ಹುಷಾರಾಗಿ ನೀನು ನೋಡ್ಕೊಂಡು ಯಾವಾರ ಮಾಡ್ಕ ಬಂದ್ಬಿಡು ಅಂತ 12 ಗಂಟ ರಾತ್ರಿ ಪರ್ದ ಎತ್ತಬಿಟ್ಟು ಸ್ಟೇಜ್ ಲೈಟ್ ಹಾಕ್ಬಿಟ್ರು ಏನು ಜನ ಎಲ್ಲ ಎತ್ತು ಕೂತ್ಕೊಂಡ್ಬಿಡ್ತು. ಜ್ವಲಿಸುವುದನ ಬರೆತ ವಿಧಾತ, ಜ್ವಲಿಸುವುದನೆ ಬೆರೆತ ವಿಧಾತ, ಕೆರುಣಿಸುದೇವ ಕೆರುಣಿಸುದೇವ ಕೆರುಣಿಸು ಎಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ ಬರ್ ಕೆರುಣಿಸು ಅಲ್ಲಿ ಮುಂದಿರೋರೆಲ್ಲ ಬೈತಾರೆ. ಯಾವ ಶಿವಮ ಎಷ್ಟ್ರೆ ಮುಂದ್ಕೊಂದೆರಡು ಸಾಲ ಹಾಕಿಲ್ವಾ ಚೆನ್ನಾಗ್ ಆಡ್ತಾಳ ಮಂಡ್ರಾಸ ಗೊತ್ತಾ. ಈ ಮುಂದ್ ಕೂತಿರೋ ತಾಯಂದ್ರಿಗೂ ಗೊತ್ತಿಲ್ಲ ಅವ ನಮ್ಮೂರ್ ಕೆಂಪ ಅಂತ. ನಾಟಕದ ಮೇಷ್ಟ್ರಿಗೆ ಗೊತ್ತಿಲ್ಲ ಕೆಂಪ ಅಂತ. ತಂದು ಬಿಟ್ಟಿರೋರು ಇಬ್ಬರಿಗ ಬಣ್ಣ ಹಾಕಿರೋನು ಗೊತ್ತು ನಮ್ಮಟ್ಟಿ ಕೆಂಪ ಅಂತ. ಬಾಯಿಲಿ ಎಲ್ಲೊಂದ್ ಬಿಟ್ಕೊಂಡ್ರೆ ಎಲ್ಲೂ ಕೆಂಪಗಿದ್ದ ಕೆಂಡ ಅವನಿಗೆ ಬಣ್ಣ ಹಾಕಿ ಆ ರೀತಿ ಮಾಡಿ ಬಿಟ್ಟು ಅವ್ರೆ ಮುಂದ್. ಓ ಎಲ್ಲ ವಾಲ ಜುಮ್ಕಿ ಎಲ್ಲ ಒರಿಜಿನಲ್ ತಕೊಳ್ಳಲ್ವ ತೈ 22 ವರ್ಷ ಅವ್ರಿಗೆ ಕೋತ್ಕ 10 ಬೆಳ್ಳಗೂ ಉಂಗ್ರ ಹಾಕೊಳ್ಳಲ್ಲ. ಕುಷ್ಠವಾಗ ಕಣ್ಣಾಗ ಮಾಡು ಕೆಲಸ ಹಾಕೊಳ್ಳೋದು ಏನ್ ಮಾಡಿಳು ಏನೆಲ್ರು ಒಳ್ಳೆ ಇನ್ನು 2 ಮಾತು 1 ಪದ ಎತ್ತು. ಏನ ಭೀಮ ಸುಮ್ನೆ ಗದನ ಹಿಂಗ ಅಲ್ಕಸ್ತಾನ ಈ ತುಂಡೈಕ್ಲೆಲ್ಲ ಮುಂದುವರ್ಸಕ್ಕ 25,000 ಬಿಡು. ಅದ್ ನಾನು ಅಪ್ಪಂದೇ ಆಗ್ಬಿಡು, ನಾನೇ ಕರ್ಸೋದು ಕೂಡ ನಂದೇ ಆಗ್ಬಿಡು. ನನ್ನ ಸ್ಟೇಜ್ ಕಣ ನಂದು ಸ್ಟೇಜ್ ಬುಕ್ ಮಾಡ್ಬಿಡ್ಬೇಕು. ಬೆಳಗ್ಗೆ ಅಡ್ವಾನ್ಸ್ ಕೊಟ್ಬಿಡೋ ತಗೊಂಡ ಇಲ್ಲೇನಾಗದೆ. ಇನ್ನು 2 ಮಾತು 1 ಪದ ಇತ್ತು ಆಡ್ಬಿಡೋದು ಯಾವರ ಪಾಸ್ ಆಗ್ಬಿಡೋದು. ಈ ತಪ್ಲಾಕ್ ಮೇಸ್ಟ್ರ್ ಪಕ್ಕದಲ್ಲಿ ಕೂತಿದ್ನಲ್ಲ ಈ ಬಡ್ಡೆನ ಇವ ಸುಮ್ಮನ್ ಕೂತ್ಕೊಳ್ಳಿಲ್ಲ. ಏನ್ ಹಿಂಗ ಅನ್ಕೊಂಡು ಎದ್ದು ಬಿಟ್ಟ ಮೇಕ ತಪ್ಲ ಮಾಡ್ಸೋದು ಕೂತ್ಕೊಳ್ರಿ ಅವಳನ್ನ ನಾನು ಮುಟ್ಲೇಬೇಕು. ಬೂದ್ಗಳ ಏಕ ತುಂಡ ಏಕ ಮೊದ್ಲೇ ಹಿಡ್ಕ ದುಬ್ಬಿಸ್ತಾವ ಕೂತ್ಕ ಬೆಲ ನಾನೇನ್ ಬಿಟ್ಟಿ ಮುಟ್ತೀನಿ ಅಂದ್ರನ್ರಿ. ಮತ್ತ 2,000 ರೂಪಾಯಿ ನೋಟೇ ಕೊಡ್ತೀನಿ ಬಿಡು ಅಂದ ಅವ. 2,000 ರೂಪಾಯಿ ನೋಟ್ ಇತ್ತಲ್ಲ ಈ ಗಂಡು ಆ ಮೇಸ್ಟ್ ತಪ್ಲ ಮೇಟ್ರದು. ನಾನು ಅವಳು ದುಡ್ಡಿಗೆ ಬಂದ್ರು ಕೂಡ ಹೋಗೋದಾಗ ಅಂದ್ರು. ಇವ 2,000 ರೂಪಾಯಿ ನೋಟ್ ಹಿಂಗ ಅನ್ಕೊಂಡು ಸೆಕ ಬೀಸ್ಕೊಂಡು ಸ್ಟೇಜ್ ಬೇಕ್ ಬಂದಲ್ಲ. ಹುಡುಗನ ಕೈಗ ಕೊಟ್ಟುಬಿಟ್ಟು ಕೈ ಹಿಡ್ಕೊಂಡ್ನಲ್ಲ ಕರೆಂಟ್ ಹೊಡೆದ್ ಕಪಿ ಹಂಗ ಇದ್ಯಾಕ ಗೊಬ್ಳಿ ಕೊಂಟು ಮುಟ್ಟದಾಗದ ಕೈ. ಸಾಯಂಕಾಲದಲ್ಲಿ ಎಮ್ಗಳ ಮೇಯಿಸ್ಬಿಟ್ಟು ಕಟ್ ಹಾಕ್ಬಿಟ್ಟು ಬಂದಿರೋ ಗಂಡನ ಕೈ ಮತ್ತೆ ಇನ್ ಹೆಂಗಿದ್ದು. ಇವ ಏನೇನು ಅನ್ಕೊಂಬಂದ್ ಕೈ ಮುಟ್ಟದ್ನಲ್ಲ. ಇದ್ಯಾಕ ಹಿಂಗ ಕರೆಂಟ್ ಹೊಡೆದ್ ಕಪ್ಪಿ ಕಡೆ ನಿಂತಿದೆ. ಇವಳಿಗೆ ನಮ್ಮಟ್ಟೆ ಅವಳ ಕೈಯ ಸುಮಾರಾಗದ ಅನ್ನ ಭಯ ಕೂತ್ಕೈಲೇ ಪಕ್ಕದಲ್ಲಿ ಕರ್ಕೊಂಡ್ಬಂದು ಕುಣಿಸ್ಕೊಂಡ್ರು. ತಪ್ಲಾಕ್ ಮೇಟ್ರು ಒಂದು ಇಲ್ಲ ಮಾತು ಇಲ್ಲ ಕತು ಇಲ್ಲ ಕಪಿ ಹಂಗ್ ಕೂತಾನ. ಈ ಹುಡುಗನಿಗೆ ಯಾವಾಗ 2,000 ರೂಪಾಯಿ ನೋಟು ಕೈಗೆ ಬಿತ್ತೋ ಬತ್ತಿದ ಮಾತು ಪದ ಎಲ್ಲ ಮಾರ್ತೋದ. ಮುಂದಿನ ವಾರ ಹಂಗ್ ಮಾಡಿಗಿಡ್ಬಿಟ್ಟಾರೀಗ ಆಚಾರ. ಈ ಗಂಡು ನೋಟ್ ಹಿಡ್ಕೊಂಡು ಸುಮ್ಮನಿಂತದ. ಈ ಗಂಡನ ಗೆಸ್ಸಿಂಗ್ ಏನ ಬರ ಬೇತಾಳೆ ಸೂರ್ಯ ಹಬ್ಕಂಟು ಆಯ್ತಲ್ಲಪ್ಪ ನಂಗ ಖರ್ಚು ದುಡ್ಡು ಕ್ಲಾಸ್ ಅಲ್ವಾ. ಮೇಷ್ಟ್ರ ಮುಂದೆ ಕಡಮ ಮೇಷ್ಟ್ರು ಸುಮ್ಮನೆ ಬಾರ್ ಬೆಳಿಗ್ಗೆ ನೆಲ್ಕೊಂಡು ಹಾಕ್ತಾವ್ರ. ಮುಂದೆ ಕಡಮ ತಪ್ಲಾಕ್ ಮೇಷ್ಟ್ರು ಮುಕ್ತಾಯನ ಹೊಡೆದ್ ನಿಲ್ಸಿದ್ರು. ಮುಕ್ತಾಯ ಹೊಡೆದ್ ನಿಲ್ಸಿದ್ರು ತಪ್ಲಾ ಮೇಷ್ಟ್ರು. ಹೆಂಗ್ ಹೊಡೆದ ಮುಗಿಕದಪ್ಪ. ಏನಿಲ್ಲ ಏನಾಗಿದೆ ಪಕ್ಕದಲ್ಲಿ ಭೀಮ ಪಾಂಚಾಲಿ ಅಂದ್ರೂ ಇಲ್ಲ ಬಚ್ಚಾಲಿ ಅಂದ್ರೂ ಇಲ್ಲ. ಅರ್ಜುನ ಪಿಯೇ ಮೇಷ್ಟ್ರ ಅಂದ್ರೆ ದುಡ್ಡು ಕಂಡು ಎಷ್ಟಾಗಿದ್ದು ಕೊಡಮ್ಮ ದುಡ್ಡ ಇಲ್ಲಿ ಅಡಮ್ಮ ಮುನ್ಕ. ಮೇಷ್ಟ್ರು ಬೆಳಗ್ಗೆ ಊರ್ಗ್ ಹೊಂಟಾಯ್ತಾರ ದುಡ್ಡು ಕೊಟ್ಬಿಟ್ರ. ನಂದು 2,000 ರೂಪಾಯಿ ಅಷ್ಟು ಸುಲಭನಾ ಅಂದದ್ದೇ. ಹುಡುಗ ಲೈಟ್ ಹಾಕ್ಬಿಟ್ಟು ಏನು ಹುಡುಗಿ ಎಲ್ರು ಹುಡುಗರ ಕಣ್ಣು ಆ ದ್ರೌಪದಿ ಮೇಲೆ ಅದ 1,000 ಕ್ಯಾಂಡಲ್ ಲೈಟ್ ಹಾಕ್ಬಿಟ್ಟು ಸ್ಟೇಜ್ ದಗದಾಗ ನತ್ಕ ಉರಿತಾನೆ. ಸೀರೆ ಎತ್ತದ್ದ ತನ್ನ ಪಟಾಪಟಿ ಚಡ್ಡಿ ಜೋಡ್ ನೋಡಕ್ ಬಿಟ್ಬಿಟ್ಟು ಮುಂದ್ ಕೂತಿದ್ದವ್ರಿಗೆಲ್ಲ ಜ್ಞಾನೇ ತಪ್ಪೋಯ್ತು. ಇದ್ಯಾಕಂದ್ರ ಗೊಬ್ಳಿ ಕೊಂಟು ಹಂಗಾಲ್ಗೆ ಇಷ್ಟ ಆಗ್ಲಕ್ ಬಣ್ಣ ಹಾಕನ. ಈ ತಪ್ಲಾಕ್ ಮೇಸ್ಟ್ರ್ ಪಕ್ಕದಲ್ಲಿ ಕೂತಿರಮ್ಮ ಚೀಟಿ ಸಾರ್ ಅವ್ರ ಕಂಡಾಗ ಹೋಯ್ತು ನಾನು 2,000
ಹೋಯ್ತು ನನ್ನ 2,000. ಇದಕ್ಕೆ ಹಿಂಗ್ ನಡ್ತದೆ ಬ್ಲಾಕ್ ಮಾಡ್ರಿ ಮೈ ಕಡೆ ಸುಮ್ ಕೂತ್ಕೊಳ್ರಿ. ಅವನಿಗೆ ಕ್ಯಾಣತ್ ಬುತ್ತಿತ್ತಲ್ಲ 2-3 ಬಿಟ್ಟು ತಾಪಲ್ದ ಅವನಿಗ. ಮ್ಯಾನೇಜರ್ ಬಂದ್ರೆ ಏನ್ರಿ ಇದು ಗಲಾಟೆ? ರೇ ಮಡ್ರಾಸಿನ ಚಲನಚಿತ್ರ ನಟಿ ಸರೋಜಾದೇವಿ ಬರ್ತಾಳೆ ಅಂದ್ಬಿಟ್ಟು ಈ ಚಡ್ಡಿ ದ್ರೌಪದಿ ತಕ್ಕ ಬಂದ್ ನಿಲ್ಸಿದ್ರಲ್ರಿ. ಹೋಯ್ತಲ್ರಿ ನಮ್ಮ ಸಪ್ಪನ ಮೆರವಣಿಗೆ ಮಾಡ್ತೀನಿ ಅಂದ್ರು 50 ರೂಪಾಯಿ ಕೊಟ್ರನಿಲ್ಲ. ಯಾಕೆ ಕೊಟ್ಟಾಯ್ತಲ್ರಿ? ನಾಟಕ ಅಲ್ಲಿಗೆ ನಿಂತೋಯ್ತು. ಆ ಹುಡುಗ ಏನಾರುವೆ ಚಡ್ಡಿ ಜಾಬ್ಗೆ ಹಾಕದೆ ಸುಮ್ ಬೆಳಗಾನ ಆಡಿದ್ರು ಇನ್ನೂ ಅದು ಎಷ್ಟು ಸಾವಿರ ಕೊಡಾರೋ. ಇಲ್ಲಿನ ದೇವ್ರ ಎತ್ತಗಂಟ ಆಡಿದ್ರು ಯಾರು ಕೊಡೋರಿಲ್ಲ. ಅದು ಯಾರೋ 20 ರೂಪಾಯಿ ಕೊಟ್ರಪ್ಪ. ಶಿವ ಭಗವಂತ 500 ರೂಪಾಯಿ ನೋಟೇ ಇಲ್ವಾ ಇಲ್ಲಿ? ಇನ್ನು ಒಳ್ಳೊಳ್ಳೆ ದೊಡ್ಡಗಳ ಕೈ ಕೊಡ್ತಾರ ಸುಂಗಿರ. ಒಂದು ಒಳ್ಳೆ ಗೀತೆ ಆಡೋ ಡ್ಯೂಯೆಟ್ ಗೀತೆನ ಅದಕ್ಕೇನಾರು ಕೊಟ್ಟಿಗಿಟ್ಟಾರೇನು? ಡುವೇಟ ಆಡ್ಬಿಡಿ ಹಂಗ ನೋಡ ಕೊಟ್ರ ನಾನು. ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಒಂದು ಒಳ್ಳೆ ಗೀತೆಯನ್ನು ಹಾಡೋಣ. ಕೇಳ್ಕೊಂಡಿದ್ದ ಗೀತೆ ಮಧ್ಯ ಮಧ್ಯೆ ಆಡ್ತೀವಿ ಖಂಡಿತ. ಎಲ್ಲರಿಗೂ ಕೂಡ ಭಗವಂತ ಆ ತಾಯಿ ಜಗಜ್ಜನನಿ ಇವತ್ತಿನ ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಬಹಳ ಆನಂದ ಪಟ್ಟು ಇಷ್ಟು ಜನ ಇವತ್ತು ಸೇರಿದ್ದಾರೆ. ಓಸಲಿಗಿನ ಪರವಾಗಿಲ್ಲ, ಕುಂಡ್ಗಣ್ಣ ಮೇಡ್ಗಣ್ಣ ವಾಸ ಅಂತಾರಲ್ಲ ಹಂಗ ಚೇರ್ ಹಾಕ್ಬಿಟ್ರು ಇವತ್ತು ಕೂತ್ಕೊಳ್ಳಕ್ಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚಳಿನೂ ಸ್ವಲ್ಪ ಕಡಿಮೆ ಮಾಡಿಸ್ಕೊಂಡು ಕೊಳಗಾಲಕ್ಕೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡ್ ಬಂದಿರೋದು. ಚಳಿ ಮಾತ್ರ ಬೀಳಬಾರ್ದು ಇವತ್ತು ಅಂತ. ಮಳೆಗಿಳಿ ಬಂದ್ಬಿಟ್ಟು ಸುಮ್ಮನಿರೋ ಆಮೇಲೆ ಹಿಡ್ಕೊಂಡ್ರು ಆಮೇಲೆ ಮಾಟ್ಲ ಜಾಸ್ತಿ ಆಗ್ಬಿಟ್ಟದ ಅಂತ. ಆದ್ರಿಂದ ಇವತ್ತಿನ ಕಾರ್ಯಕ್ರಮ ತಾಯಿ ಬಾಯಿ ಬೀಗದ ಒಂದು ಕಾರ್ಯಕ್ರಮ ನಡೆಯುವ ತನಕ ನೀವೆಲ್ಲರೂ ಕೂಡ ಈ ಭಕ್ತಿಯುತವಾದ ಕಾರ್ಯಕ್ರಮದಲ್ಲಿ ಇನ್ನೇನು 1 ವಾರ ಆಯ್ತು ಕೂತದ. ಈ ತಾಯಿಯ ಕರಕಲ್ ಹಾಕೋದೇ ಒಂದು ತಡ ನೋಡಿ. ದಿನಗಳು 1 ಗಂಟೆ ಹಂಗೆ ಬಂದ್ಬಿಡ್ತದೆ ಹರ್ಕೊಂಡು. ಅದೆಷ್ಟು ಬೇಗ ಜಾತ್ರೆ ಬಂದ್ಬಿಡ್ತದೆ ಗೊತ್ತಿಲ್ಲ. ಅದೆಷ್ಟು ಬೇಗ ದೇವ್ರು ಬರ್ತದೆ, ಅದೆಷ್ಟು ಬೇಗ ಕಾರ್ಯ ಆಗುತ್ತೋ, ಅದೆಷ್ಟು ಬೇಗ ಪಟಾಕಿ ಹೊಡಿತಾರೋ, ಎಲ್ಲವೂ ಕೂಡ ಈ ತಾಯಿಯ ತರಾತುರಿ. ಅದಕ್ಕೆ ಈ ತಾಯಿ ಶಕ್ತಿ ದೇವತೆ. ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡವರಿಗೆ ಖಂಡಿತ ಕೈ ಬಿಡಲ್ಲ. ಇವಳ ಹಣ್ಣ ಮಹಾಲಿಂಗೇಶ್ವರ ಇವಳಿಗಿಂತಲೂ ಒಂದು ಕೈ ಮೇಲು. ಅವನನ್ನ ಕೈ ಮುಗಿದವರು ಯಾರೂ ಕೂಡ ಕೆಡವಲ್ಲ. ಇದು ಸತ್ಯವಾದ ಮಾತು, ಪುರಾಣಿಕವಾಗಿ ಬಂದಿರೋ ಮಾತು. ನೀವು ಹಿಡಿದ ಕಾರ್ಯಗಳಲ್ಲಿ ಜಯವನ್ನ ಪಡ್ಕೋಬೇಕಾದ್ರೆ ಆ ತಾಯಿಯ ಕರುಣೆ ನಮ್ಮೆಲ್ಲರಿಗೂ ಕೊಡಬೇಕು. ಅದಕ್ಕೆ ಕೇಳ್ಕೊಂಡಿದ್ದ ಗೀತೆ ಮಧ್ಯ ಮಧ್ಯ ಗೀತೆಗಳು ಆಡೋಣ. ಇಳೆಯರಾಜ ಮ್ಯೂಸಿಕ್ ಕಂಪೋಸಿಂಗ್ ನಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆ ಗೀತೆಯನ್ನು ಹಾಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ನೀ ನನ್ನ ಗೆಲ್ಲಲಾರೆ ಚಿತ್ರದ ಒಂದು ಗೀತೆ. ಇದರ ಹೊಂಟಾಗಿದ್ರೆ 500 ಕೊಡ್ತಾರೆ ಅವ್ರೀಗ. ಆ ಒಂದು ಗೀತೆಯನ್ನು ಆಡೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಮುಂದಿನ ಭಾಗ ಬರೋಣ ನಮ್ಮ ಈ ತಂಡದವರಿಂದ. ಬಹಳ
ಅದ್ಭುತವಾಗಿ ಇಳೆಯರಾಜರವರ ಕಂಪೋಸಿಂಗ್ ಅಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆ ಗೀತೆ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಎಲ್ಲ ಕೈಯಿಂದ ನುಡಿಸ್ತಕ್ಕಂಥ ಅವರು ಯಾವುದೇ ಒಂದು ಚಿಪ್ ಹಾಕೊಂಡು ಬಾರಿಸೋರಲ್ಲ. ಅದ್ಭುತವಾದ ಡಿಟೋ ಮ್ಯೂಸಿಕ್ ಅನ್ನು ಬಾರಿಸ್ತಕ್ಕಂಥ ಈ ಕಲಾವಿದರಿಗೆ ನಾವೊಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ, ಯಾಕಂದ್ರೆ ವಯಸ್ಸು ಚಿಕ್ಕದಾದ್ರೂ ಕೂಡ ಸಾಧನೆ ದೊಡ್ಡದು. ಈ ಸಾಧನೆ ಎಷ್ಟು ದೊಡ್ಡದು ಅಂದ್ರೆ ಒಂದು ಚಿತ್ರದ ಒಂದು ಒಳ್ಳೆ ಗೀತೆಯನ್ನ ಮಧುರವಾಗಿ ಕೇಳಬೇಕಾದ್ರೆ ಅದನ್ನ ಕೈಯಿಂದ ನುಡಿಸ್ತಕ್ಕಂಥ ಅವರ ಒಂದು ಮಧುರ. ಈಗ ನಾವು ರಂಗಗೀತೆಗಳನ್ನ ನಮ್ಮ ಮಹಾದೇವ್ರ ಹತ್ರ, ಒಂದು ಗುರುಸ್ವಾಮಿ ಅವ್ರದ್ದು ಒಂದು ಮಂಜು ಅವ್ರ ಹತ್ರ ಮಧ್ಯೆ ಆಡಿಸ್ತೀನಿ, ಅದಕ್ಕೆ ಬಾರಿಸ್ಬೇಕಲ್ಲ, ಅದು ಬಹಳ ಮುಖ್ಯ ಅಲ್ವಾ. ಕೈನಿಂದ ನುಡಿಸೋದ್ರಿಂದ ಮಾತ್ರ ಸಾಧ್ಯ. ಅದರಿಂದ ಇಂಥ ಒಂದು ಅದ್ಭುತವಾದ ಕಲಾವಿದರಿಗೆ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಹೊಡೆಯೋದರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಹಳೆಯ ಚಲನಚಿತ್ರ ಗೀತೆಯಲ್ಲಿ ಮಧುರವಾದ ಗೀತೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ, ಇವರು ಒಳ್ಳೆ ಗೀತೆಯನ್ನು ಆಡಬೇಕು ಅಂತ ಇವರು ಕೂಡ ಸನ್ನದ್ಧರಾಗಿದ್ದಾರೆ. ಬಂಗಾರದ ಮನುಷ್ಯ ಚಿತ್ರದ ಈ ಒಂದು ಗೀತೆ ಬಹಳ ಚೆನ್ನಾಗಿ ಹಾಡ್ತಾರೆ. ನಾವೆಲ್ಲರೂ ಕೂಡ ಕೇಳೋಣ. ನಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದ ಬೇತಾಳೇಶ್ವರಿಯ ಕರುಣೆ ಸದಾ ತುಂಬಿರಲಿ ಅಂತ ಮುಂದಿನ ವಾರ ನಡೆಯತಕ್ಕಂಥ ಭಕ್ತ ಪ್ರಹ್ಲಾದ ನಾಟಕಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಜೊತೆಯಲ್ಲಿರೋರ್ನು ಕರ್ಕೊಂಡ್ ಬನ್ನಿ. ಪಾತ್ರಧಾರಿಗಳು ಸ್ವಲ್ಪ ಮೀನು ಮಾಡಿ ಚೆನ್ನಾಗಿ ಆಡ್ತಾರೆ. ಅದರಿಂದ ಏನೇನಪ್ಪ ಹೇಳಿದೀವಿ. ಅದರಿಂದ ಮಧುಮಾಸ ಇದನ್ನ ಕೇಳಿ ನಂತರ ಆಡೋಣ ಅವ್ರ ಗೀತೆಯನ್ನ. ಕೇಳಿದ ಮಧುರವಾದ ಗೀತೆಗಳು ಇದು ಯಾಕೆ ಅವ್ರ 3 ಜನ ಒಯ್ತಾವ್ರ ನೋಡ ಮುನ್ಸ್ಕೊಂಡು ದುಡ್ಡು ಕೇಳದ ಮೇಲೆ ಅದಕ್ಕೇನೋ ವಾಸಿತ್ತು ನಾವೇ ಕೊಟ್ಟವ್ ಸುಮ್ನಿರಿ. ಈಗ ಏನೋ ಅಕೌಂಟ್ಗೆ 7,000 ಸಾವಿರ ಬಂದ್ ಬಿದ್ದೋಗದ. ಬಸ್ ಫ್ರೀ, ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಒಯ್ತಾ ಗಂಡ ಮಕ್ಕಳು ಎಲ್ಲ ಫ್ರೀ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ರೈಲು ಏರೋಪ್ಲೇನು ಅದನ್ನು ಫ್ರೀ ಮಾಡ್ಬೇಕು ಅಂತ ಕೂತಿದ್ರಂತಾಗ ಗಂಡ ಮಕ್ಕಳು ಫ್ರೀ ಅಂದ್ರೆ ಬಟ್ಟ ಗಿಟ್ಟ ಹಾಕೊಂಡು ಅಟ್ಲು ಬಿದ್ದಿರೋದೇನು. ಹೋಗಿ ಸುಮ್ ತಿರುಗಾಡ್ಕೊಂಬಲ್ಲಿ ಸುಮ್ಮನಿರತ್ತೆ ಒಳ್ಳೆ ಕೆಲಸ. ಕೊಳ್ಳೆಗಾಲದಲ್ಲಿ ಬಾಗಲ್ನೇ ಮುರಿದು ಮಾಡ್ಬಿಟ್ರಲ್ಲ, ಬಸ್ಸನ್ನ ಬಾಗಲ್ನೇ ಕಾಳದಿತ್ತ ಮಾಡ್ಬಿಟ್ರು ಕಬ್ಬುಣದ್ದ. ಅಂತದಲ್ಲ ಅಕ್ಕನ ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈ ಒಂದು ಒಳ್ಳೆ ಗೀತೆಯನ್ನ ನಮ್ಮ ಸರ್ವಮಂಗಳ ಮೇಡಮ್ ಅವರಿಂದ ಕೇಳೋಣ. ಬಹಳ ಚೆನ್ನಾಗಿರ್ಲಿ ಗೀತೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಒಂದು ಚಪ್ಪಾಳೆ. ತಾವೆಲ್ಲರೂ ಕೂಡ ಇಷ್ಟೊಂದು ಮೌನವಾಗ್ಬಿಟ್ರೆ ಬಹಳ ಕಷ್ಟ, ನಿದ್ದೆ ಹೋಗ್ಬಿಡ್ತಾರ ಅಂತ. ದೇವ್ರ ಬರ ಗಂಟೆ ಇನ್ನೇನು ಕೆಲಸ ಇಲ್ಲದೆ ಒಂದ್ ಗಳಿಗೆ ತೂ ಕುಡ್ಸೋ ಅಂತ ಆಡೋ ಇಲ್ಲಿ ಅಂತಕ ಚೇರ್ ಬೇರೆ ಹಾಕ್ಬಿಟ್ಟವ್ರೆ ಅಂತ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಜನಪ್ರಿಯವಾದ ಗೀತೆಯನ್ನ ಈ ಒಂದು ಗೀತೆಯನ್ನು ಆಡೋದ್ರ ಜೊತೆಗೆ ಕೇಳಿಕೊಂಡ ಗೀತೆಗಳನ್ನು ಮಧ್ಯೆ ನಂತರ ಮಧುಮಾಸ ಚಂದ್ರಮ ಅನ್ನೋ ಗೀತೆಯನ್ನು ಕೇಳ್ಕೊಂಡಿದ್ರೆ ಅದ್ಭುತವಾಗಿ ಆಡ್ತಾರೆ. ಕೇಳೋಣ ಈ ಒಂದು ಗೀತೆಯನ್ನು ಕೇಳ್ತಾ. ಎಲ್ಲರಿಗೂ ಸಂಭ್ರಮದ ಹಬ್ಬ, ಎಲ್ಲರ ಮನೆಯಲ್ಲೂ ಕೂಡ 2-3 ತರದ ತಿಂಡಿ. ಇದೇನಾಗುತ್ತೆ, ಸ್ವಲ್ಪ ಮಂಕ್ ಬರುತ್ತೆ ಅಂದ್ರೆ ನಿದ್ರೆ ಬರುತ್ತೆ. ಆದ್ರೂ ಕೂಡ ಸಂತೋಷವಾಗಿ ತಾವೆಲ್ಲರೂ ಕೂಡ ಕುಳಿತಿದ್ದೀರಾ. ಬನ್ನಿ ಬಾಜೆ ಎಲ್ಲ ಬರ್ತಾರೆ. ಆದ್ರಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಗೀತೆಯನ್ನು ಕೇಳ್ತಾ ಮುಂದೆ ನಮ್ಮ ಲೋಕೇಶ್ ಅವರಿಂದ ಒಂದು ಮಾದೇಶ್ವರನ ಗೀತೆ ಬಹಳ ಅದ್ಭುತವಾಗಿ ಆಡ್ತಾರೆ, ಅದನ್ನು ಕೇಳೋಣ. ಈ ಒಂದು ಜನಪ್ರಿಯವಾದಂತ ಜೋಡಿ ಗೀತೆಯನ್ನು ಕೇಳ್ತಾ
ಮುಂದಿನ ಗೀತೆಯನ್ನ ಒಂದು ಮಲೈಮಾದೇಶ್ವರರ ಗೀತೆಯನ್ನು ಆಡಲು ಬರ್ತಾ ಇದ್ದಾರೆ ನಮ್ಮ ತಂಡದ ಗಾಯಕರಾಗಿರ್ತಕ್ಕಂಥ ಲೋಕೇಶ್ ಕುಮಾರ್ ಅವರು. ಚಪ್ಪಾಳೆ ಹೊಡೆದ ಮುಖಾಂತರವಾಗಿ ಕಲಾವಿದನಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ. ಉಗೇ ಮಾತ್ ಮಲ್ಲಯ್ಯ, ಉಗೇ ಮಾಯ್ಕಾರ, ಉಗೇ ಮನದಲೆ ತುಂಬಿರುವೆ ಮಾದೇವ ಮಾದೇವ ಎಂದ ನನಗೆ ಸಕಲ ಭಾಗ್ಯವ ನೀಡಿರುವೆ. ಬಾಳಿಗೊಡೆಯ ಬಗೆಗೆ ಒಡೆಯ, ಬಾಳಿಗೊಡೆಯ ಬಗೆಗೆ ಒಡೆಯ, ನೀಲೆ ತಾನೇ ಮಹದೇವ, ನೀಲೆ ತಾನೇ ಮಹದೇವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಂಬಿಕೋಗಿದೆ ಮಹದೇವ, ಬಂದು ನೀಡಿದೆ ಭಾಗ್ಯವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಜನ್ಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ. ಯಾವ ಜನ್ಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ. ಹಸಿರು ನೀನೆ ಉಸಿರು ನೀನೆ ಬಾಳಿನ ಸಿರಿ ನೀನಯ್ಯ, ನಿನ್ನಯ ರೂಪ ತೋರಿಸಿದೇವಾ, ನಿನ್ನಯ ರೂಪ ತೋರಿಸಿದೇವಾ. ಕಣ್ಣು ಧನ್ಯನಾಗುವೆ, ಕಣ್ಣು ಧನ್ಯನಾಗುವೆ. ನಿನ್ನ ನೆನೆದ ಜೀವನ ಆಗಿತಲ್ಲ ಪಾವನ.
ನಿನಗೆ ನೀಡಲಿದೆ ನಾನು ಎಲ್ಲವ ನೀಡಿದ ತಂದೆ ನೀನು ನಿನಗೆ ನೀಡಲಿಯೇ ನಾನು ಭಾಗ್ಯನಿಧಿಯೇ ಬಾಳ ಸುದೆಯೇ ಬಾಳ ಬೆಳಗುವ ನೀರಿಗೆಯೇ ನಿನ್ನಯ ರೂಪ ತೋರಿಸಿದೇವಾ ನಿನ್ನಯ ರೂಪ ತೋರಿಸಿದೇವಾ ಕಂಡು ನಾದನ್ಯನಾಗುವೆ ಕಂಡು ನಾದನ್ಯನಾಗುವೆ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ನಂಬಿಕೋಗಿದೆ ಮಹಾದೇವ ಬಂದು ನೀಡಿದೆ ಭಾಗ್ಯವ ನಂಬಿಕೋಗಿದೆ ಮಹಾದೇವ ಬಂದು ನೀಡಿದೆ ಭಾಗ್ಯವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಆಯಿತಲ್ಲ ಪಾವನ ಆಯಿತಲ್ಲ ಪಾವನ. ಎಲೆ ಮಾದೇವಣ್ಣ, ಮಂಜು ಅವರು ದಯವಿಟ್ಟು ಬನ್ನಿ. ಒಂದು ಗೀತೆಯನ್ನು ಕೇಳ್ತಾ ಮಧ್ಯೆ ಅವ್ರದ್ದೊಂದು ನಾಟಕದ ಒಂದು ಗೀತೆಯನ್ನು ಕೇಳೋಣ. ನಮ್ಮ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಸಾವಿರಾರು ಜನ ಈ ಜಾತ್ರಾ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಆದ್ರಿಂದ ಸ್ಥಳೀಯ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟಾಗ ಅದು ಶಾಶ್ವತ ಉಳ್ಕೊಳ್ಳುತ್ತೆ ನಮ್ಮ ಕಲಾವಿದರಲ್ಲಿ. ಒಂದೊಂದು ಗೀತೆಯನ್ನ ಮಧ್ಯೆ ಗುರುಸ್ವಾಮಿ ನೆಕ್ಸ್ಟ್, ಆಮೇಲೆ ಮಾದೇವಣ್ಣ ಎಲ್ಲ ಬರ್ತಾರೆ. ಭೃಗು ಮಹರ್ಷಿಯ ಒಂದು ದೃಶ್ಯವನ್ನು ನೋಡೋಣ. ಮುಂದಿನ ಗೀತೆ ಮಧುಮಾಸ ಚಂದ್ರಮ ಕೇಳ್ಕೊಂಡಿರೋ ಗೀತೆ ಇಲ್ಲ, ಶಾರದೆ. ದೇವ, ನನ್ನ ಅಪೇಕ್ಷೆ ಹಗಲಲ್ಲೇ ಆಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಸುರ ನರ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಲಿ ನೀನು ಸೃಷ್ಟಿಸಿರುವುದಕ್ಕೆ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಮಾಡದಂತೆ ಅನುಗ್ರಹಿಸು. ಏ ಹರಿ, ಅಂದು ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಳಗೆ ಕಿಚ್ಚನ್ನಿಟ್ಟ ಪಾತಕಿ ಇನ್ನು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ನಿನ್ನ ಉಳಿದ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ನಿನ್ನ ಉಳಿದ ದಾನವೇಂದ್ರನಾದ ನನ್ನ ಕೆಣಕಿದ ಅದೋನ್ಮತ್ತ ದುರುಳ ದುಷ್ಟ ದೂತ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ. ಆಹಾಲ ಕಡಲ ಚಡದಿ ಕುಡಿಯುತ್ತ ಆ ಶೇಷನೊಡಲ ಸಿಗಿದು ಆ ಚಂಚಿನ ಕಡಿದು ಮುರಿದು ಆ ನಿನ್ನಗರೆ ಪುಡಿ ಪುಡಿ ಮಾಡಿ ಆಹಾಲ ಕಡಲ ಚಡದಿ ಕುಡಿಯುತ್ತ ಆ ಶೇಷನೊಡಲ ಸಿಗಿದು ಆ ಚಂಚಿನ ಕಡಿದು ಮುರಿದು ಆ ನಿನ್ನಗರೆ ಪುಡಿ ಪುಡಿ ಮಾಡಿ ಶಿವನ ಎದುರುತ್ತಿರೆ ಬ್ರಹ್ಮ ಬೆವರುತ್ತಿರು ಸುರರು ನಡುಗುತ್ತಿರೆ ನರರು ಅಳುತ್ತಲೆ ಕಣ್ಣ ದಿಕ್ಕಿ ಹೋಚದ ಬೆಂಕಿಯ ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ನಿನ್ನ ಉಳಿತು ದಾನವೇಂದ್ರನಾದ ನನ್ನ ಕೆಳಗೆ ಅದೋನ್ಮತ್ತ ದುರುಳ ಸುತ್ತ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ. ಆಕಾಶ ಎದರಿ ಎದರಿ ನಡುಗಿದೆ ಕಾಮೋಡ ಬಯಸಿ ಬೆದರಿ ಚೆದುರಿ ಈ ಭೂಮಿಗಳು ಶರಣು ಎದೆಯನ್ನು ಸೀಳಿ ಆಕಾಶ ಎದರಿ
ಎದರಿ ನಡುಗಿರೆ ಕಾಮೋಡ ಬಯದಿ ಬೆದರಿ ಚದುರಿ ಈ ಭೂಮಿ ಹಳ್ಳು ಶರಣೆಯ ದೇವೇಂದ್ರ ನೆನೆಯನ್ನು ತೀಳಿ ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಕಾಲಡಿಯಲೆಂದು ಹಾಳು ಎದುರಿಸಿ ನಿಲ್ಲುವ ಹೀರರು ನಾನೀಗ ಸಿಕ್ಕಿವೆ ಕ್ಷಣದಲ್ಲಿ ನನ್ನ ಎಲ್ಲಿ ಹೋದರೆ ನಿನ್ನ ಉಳಿದ ದಾನವೇಂದ್ರನಾದ ನನ್ನ ಕೆಳಗೆ ಅದೊಂದೊಂದು ದುರುಳ ಸಿಗಿವೆ ಕ್ಷಣದಲ್ಲಿ ನನ್ನ ಹಿಂಗೆ ಬರ್ಲೇ ಹೊತ್ಗುನು ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ನಮ್ಮ ಕಲಾವಿದರು ನೋಡಿ, ನಮ್ಮೂರಿನ ಕಲಾವಿದರು. ಇದು ಬಹಳ ಕಷ್ಟಕರವಾದ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮದೇ ಆದಂತ ಒಂದು ಶ್ರುತಿಯಲ್ಲಿ ಹಾಡಿರ್ತಕ್ಕಂಥ ಹಾಡು. ಇದನ್ನ ಮನದಟ್ಟು ಮಾಡ್ಕೋಬೇಕಾದ್ರೆ ಹಿರಣ್ಯಕಶ್ಯಪ ಮಾಡಿರ್ತಕ್ಕಂಥ ಅವನು ಈ ಪದವನ್ನ ಚೆನ್ನಾಗಿ ಆಡ್ಬಿಟ್ರೆ ಅಲ್ಲಿಗೆ ಅವನ ನಾಟಕ, ಅವನ ಪಾತ್ರ ಪಾಸ್. ಮಂಜೂರ್ ಅವರು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ರಾಮು ಬಾ, ಮಾದೇವಣ್ಣ ಕರ್ಕ ಬಾ, ಗುರುಸ್ವಾಮಿ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಿತರಾಗಿರ್ತಕ್ಕಂಥ ಅವ್ರನ್ನ ನಾನು ವೇದಿಕೆ ಮೇಲೆ ಬರಮಾಡ್ತಾ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಈ ಪುಣ್ಯಾತ್ಮ ಮಾಡಿರೋ ಪಾತ್ರ ಎಂತದ್ದು ಗೊತ್ತೇ? ನಾರಾಯಣ ನಾರಾಯಣ. ಬಹಳ ಅದ್ಭುತವಾಗಿದೆ ಆ ಪಾತ್ರ. ಇದನ್ನು ಕೂಡ ನಾನು ಸುಮಾರು ಒಂದು 16 ಬಾರಿ ಮಾಡಿದ್ದೇನೆ. ಅದರಿಂದ ಬಹಳ ಚೆನ್ನಾಗಿ ಮಾಡಪ್ಪ ಅಂತ ಅವತ್ತೇ ಈ ಮಾತನ್ನು ಹೇಳಿರುವ ಸಂದರ್ಭದಲ್ಲಿ ಈಗ ಗುರುಸ್ವಾಮಿ ಅವರಿಂದ ಹಾಡನ್ನು ಕೇಳ್ತಾ ಮುಂದಿನ ಗೀತೆಯನ್ನು ನಾವು ಕೇಳ್ತಾ ನಂತರ ಎಲ್ಲಾ ಕಲಾವಿದರಿಗೂ ಒಂದೊಂದು ಅವಕಾಶ ಕೊಡೋಣ ಮಧ್ಯೆ ಆಡ್ಲಿ. ಕಮಲ ನಯನ ಕಮಲ ವದನ ನೀ ನುಡಿಸಿದಂತೆ ಹಾಡುವೆನು ನಾನು ನಾನು ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅವಯವ ಕೊಡುವ ಕರೆದರೆ ಬರುವ ಅವಯವ ಕೊಡುವ ಶ್ರೀವಂತನೇ ಕರುಣಾಳು ತಂದೆ ಶ್ರೀವಂತನೇ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ದುಷ್ಟರನು ಶಿಷ್ಟರನು ತಂದವನು ನೀನೇ ಹಳಿಸುವುದು ನಗಿಸುವುದು ಎಲ್ಲವೂ ನೀನೇ ಭಕ್ತಿ ಕೊಡುವುದು ನೀನೇ ಮುಕ್ತಿ ಕೊಡುವುದು ನೀನೇ
ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ ನೀನೇ. ಗರ್ವದಿ ಮಜಿಸಿದ ದಾನವರು ಮತ ವೇರುತ ಮೆರೆಯುತ್ತ ಗರ್ಜಿಸಲು ಗರ್ವದಿ ಮಜಿಸಿದ ದಾನವರು ನಿಜ ಮನವೇರುತ ಮೆರೆಯುತ್ತ ಗರ್ಜಿಸಲು ದುರುಳರ ಅಳಿಸಿ ಜಯವನು ಗಳಿಸಿ ದುರುಳರ ಅಳಿಸಿ ಜಯವನು ಗಳಿಸಿ ಕಾಪಾಡೆಯ ಕರುಣಾಳು ನೀನೇ. ಕಾಪಾಡೆಯ ಕರುಣಾಳು ನೀನೇ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ಬಹಳ ಅದ್ಭುತ, ಬಹಳ ಅದ್ಭುತ. ಕೈ ಕೊಡಪ್ಪ ಸೇವಾರ್ಥದಾರರು ಒಂದು ಚಪ್ಪಾಳೆ ಹೊಡಿರಿ. ನಾರದ್ರ ಇಷ್ಟರ ಮಟ್ಟಿಗೆ ಆಡ್ಬಿಟ್ರೆ ಬೇಕಾದಷ್ಟು ಅದ್ಭುತವಾಗಿ ಒಂದು ತಾಳನ್ನು ಬಿಡದೆ ನಮ್ಮ ಸಿನಿಮಾ ಶೈಲಿಯಲ್ಲಿ ಈ ಒಂದು ಗೀತೆಯನ್ನು ಆಡಿದಂತ ಇವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ. ಹೌದು ಹೋ ಹೋ ನಿಧಾನ ಕಣ. ಖಂಡಿತ ಅಣ್ಣ ಕೊತ್ತಿ ಬಂದ್ಬಿಡ್ತು ದಯವಿಟ್ಟು. ಕಾಗನು ಬಂತು. ಅವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಸಾಹಸಿಮ ವಿಷ್ಣುವರ್ಧನ್ ರವರ ಗೀತೆ. ಈಗ 2 ಗೀತೆ ಆದ್ಮೇಲೆ ನಿಮ್ದು ಗೀತೆ ಖಂಡಿತ. ಓಹೋ ಸೀನಣ್ಣ ಅವರು 101 ರೂಪಾಯಿಗಳನ್ನು ಕೊಟ್ಟಿದ್ರು ನೋಡಿ. ದುಡ್ಡು ಕೊಟ್ಟು ಅವರ ಪುಣ್ಯಾತ್ಮರು ಅಲ್ಲಿಂದ ಬಂದು ಚಳಿ ಅವ್ರಿಗೆ ಅಷ್ಟೇ ಇನ್ನೇನು ಇಲ್ಲ, ಸ್ವಲ್ಪ ಚಳಿಗೆ ನಡುಗ್ತಾವ್ರೆ ಅಷ್ಟೇ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮೊದಲ ಗೀತೆ ಯಾವ 2 ಕನಸು ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ, ನಂತರ ನಮ್ಮ ಶಾರದೆ ದಯ ತೋರದೆ ಎಂಬ ಗೀತೆಯನ್ನು ಕೇಳ್ತಾ, ನಂತರ ವಿಷ್ಣುವರ್ಧನ್ ರವರ ಗೀತೆಯನ್ನ ಮುಂದಿನ ಗೀತೆಯಾಗಿ ಆಡೋಣ. ತಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಸಾವಧಾನ ಚಿತ್ತರಾಗಿ ತಾವೆಲ್ಲರೂ ಕೂಡ ಕುಳಿತಿದ್ದೀರಾ. 2 ಕಲಾವಿದರು ಆಡಿದ್ದಾರೆ, ಇನ್ನೂ 3 ಜನ ಕಲಾವಿದರಿದ್ದಾರೆ. ಮಧ್ಯೆ ಒಂದೊಂದು ಗೀತೆಯನ್ನು ಅವ್ರ ಆಡ್ತಿ. ಈ ಗೀತೆ ಆದ ಕೂಡಲೇ ಇನ್ನೊಂದು ಗೀತೆಯನ್ನು ಅವ್ರ ಹತ್ರ ಆರಿಸೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಬೇತಾಳೇಶ್ವರಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳ್ತಾ, ನಮ್ಮ ಅದ್ಭುತವಾದಂತಹ ರಂಗಭೂಮಿ ಕಿರು ಚಲನಚಿತ್ರದ ಭೃಗು ಮಹರ್ಷಿಯ ಪಾತ್ರದಲ್ಲಿ ಕೀರ್ತಿಯನ್ನು ಪಡೆದಂತ ನಮ್ಮ ಬುಗುತಗಳ್ಳಿ ಮಹಾದೇವರವರು 2000 ಇಸ್ವಿನಲ್ಲೇ ಅದ್ಭುತವಾದಂತ ಒಂದು ನಾಟಕದಲ್ಲಿ ಭೃಗು ಮಹರ್ಷಿಯ ಪಾತ್ರವನ್ನ ಅದ್ಭುತವಾಗಿ ಮಾಡಿದಂತ ಅವರು ಚಲನಚಿತ್ರದಲ್ಲಿ ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ಅವರಿಂದ ಕೇಳೋಣ. ನಮ್ಮ ರಾಮು ಅವರು ಒಂದು ಗೀತೆಯನ್ನು ಆಡ್ತಾರೆ ಸ್ನೇಹಿತರು. ಮತ್ತೆ ಹಿರಣ್ಯಾಕ್ಷ ಬಂದೇ ಇಲ್ಲ ಆಡ್ಸವ ಈ ಒಂದು ಗೀತೆಯನ್ನು ಆಡ್ತಾನೆ. ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ನಂತರ ಶಾರದಾಂಬೆಯ ಗೀತೆಯನ್ನು ಕೇಳೋಣ. ಬನ್ನಿ ಬಲ್ಲೆ ಸೇದಕ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವಂತಹ ಸಂದರ್ಭದಲ್ಲಿ 100 ಜನ 1000 ಜನ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನ ಸವಿತಾ ಇರುವಂತ ಎಲ್ಲ ಬೇತಾಳೇಶ್ವರಿ ಭಕ್ತರಿಗೆಲ್ಲರಿಗೂ ಕೂಡ ಬಿ ಶಿವಕುಮಾರ್ ಶಾಸ್ತ್ರಿ ಅಂತ ಫೇಸ್ಬುಕ್ ಅಲ್ಲಿ ಮತ್ತು ಭರತ್ ಕುಮಾರ್ ಶಾಸ್ತ್ರಿ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮ ಕಾರ್ಯಕ್ರಮ ಪ್ರತಿನಿತ್ಯ ಬರ್ತಾ ಇದೆ. ಲಕ್ಷೋಪಲಕ್ಷ ಜನ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ನಮ್ಮ ಈ ಒಂದು ಪೇಜ್ ಅನ್ನ ಫಾಲೋ ಮಾಡ್ತಾ ಇರುವ ಸಂದರ್ಭದಲ್ಲಿ ಕರ್ನಾಟಕಾದ್ಯಂತ ನಮ್ಮ ತಂಡವನ್ನು ಆಶೀರ್ವಾದ ಮಾಡುತ್ತಿರುವ ತಂದೆ ತಾಯಿಗಳೆಲ್ಲರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಗೀತೆ ಮನುಮುನಿಯ ಶ್ರಮವಿದೆ ಮಗದಾಶ್ಚರ್ಯ
ಶ್ರಮವಿದೆ ಮಗದಾಚಾರ್ಯ ಮಂದದಿಂದಲಿ ಅಂದವೀರುದೆ ಅಂದಕಾಸಿಯ ಚಂದದಿಂದಲಿ ಅಂದವೀರುದೆ ಅಂದಕಾಸಿಯ ಚಂದಿರನಂದದಿ ಕೊಂಡಿದ ತರದೆ ಚಂದಿರ ಅಂದದಿ ಹೊಂದಿದ ತರದಿ ಚಂದಿರನಂದದಿ ಕುಂದಿದ ತರದಿ ಚಂದಿರನಂದದಿ ಕುಂದಿದ ತರದಿ ಎಂದು ಕೊಂಬುದು ಎಣ್ಣೆಯ ಆಶ್ರಮ ಮಹದಾಚಾರ್ಯ ಮನುಮುನಿಯ ಆಶ್ರಮವಿದೆ ಮಹದಾಚಾರ್ಯ ಬೀಸುವ ತಂಗಾಳಿಯು ಸಕಾರದೆ ಬೀಸುತ್ತಲಿರುವುದು ಅಣ್ಣನ ಬೀಸುವ ತಂಗಾಳಿಯು ಉಷ್ಣಕಾರದಿ ಬೀಸುತ್ತಲಿರುವುದು ಪಾದದಲ್ಲಿ ಹೆಚ್ಚವು ಗುರಿಯುತ್ತಲಿರುವುದು ಪಾದದಲ್ಲಿ ಹೆಚ್ಚವು ಗುರಿಯುತ್ತಲಿರುವುದು ಎಂದು ಕಾಂಬುದು ಎಣ್ಣೆಯ ಆಶ್ರಮ ಮಹದಾಚಾರ್ಯ 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 ಇದೇನಿದು ಈ ಕಮಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಕಾರಕನಾಗಿ ಬೀಸುತ್ತಿರುವುದು. ಇದು ವಸಂತ ಕಾಲ. ಹೋದರು ನನ್ನ ಕಣ್ಣೆದುರಿಗೆ ಎರೆಯುವುದಿರುವ ಕೋಡಿಯಂತೆ ನಿಬಿಡವಾಗಿ ತೋರುತ್ತಿರುವುದು. ಕ್ಷತ್ರಯಾಗ ದೇವತೆಗಳು ಕ್ಷತ್ರಯಾಗಂದರೇನು, ದೇವತೆಗಳು ಅಂದರೇನು? ಕಾಮಕ್ಕೆ ಕಣ್ಣೆರಡು ತಲೆ ಒಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳನ್ನು 4 ತಲೆಗಳನ್ನು ಧರಿಸಿರುವ ನಾವು ವೈದಿಕನಾದ ಬ್ರಹ್ಮನು. ತೆರೆಯ ಮರೆಯಲ್ಲಿ ಹೊಡಗಿರುವ ವೇಸಂಗನಿಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ತಿನ ಒಳಗಿರುವ ನಮ್ಮ ಮಹಾವಿಷ್ಣು. ಇವರುಗಳು ಸತ್ತ ಯಾಗದಲ್ಲಿ ಭಾಗವಹಿಸುವುದಂತೆ. ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನೇ ಹೊಂದಿ ಯಾವಾಗಲೂ ಕೈಲಾಸದಲ್ಲಿ ತಾಳಕ್ಕೆ ತಕ್ಕಂತೆ ತಕತೈ ತಕತೈ ಎಂದು ನಾಟ್ಯವನ್ನು ಮಾಡುತ್ತಿರುವ ಆ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವುದು. ಹೋದರೆ ಆ ಪರಶಿವನಿಗೂ ಹಣೆಯಲ್ಲಿ ಕಣ್ಣು. ಈ ಭೃಗುಮುನಿಯಾದ ನನಗೆ ನನ್ನ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಅವನು ನನಗೆ ಸರಿಸಮಾನನೇ. ಅದರಲ್ಲಿಯೂ ಹೆಚ್ಚಿನ ಧಿಕ್ಕಾರವಿದೆ ನನಗೆ. ವಿಷ್ಣುವನ್ನು ವಿವೇಚಿಸಿದರೆ ಅವನು 2ನೇ ಮೂರ್ತಿಯಾಗಿರುವನು. ಬ್ರಹ್ಮನಾದರೂ ಓರ್ವ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ. ದಕ್ಷ ಬ್ರಹ್ಮನಂತವರೇ ನನಗೆ ಮಿಗಿಲಾದವರು ಶಿಷ್ಯಂದಿರು. ಒಂದು ವೇಳೆ ದಕ್ಷನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯವಿದೆ. ಕೃತುವ ನಾನ್ ನಡೆಸಿ ನೋಡುವೆ ದಗದಗಿಸಿ ಮೇರಬೇಕು ತುಂಬ
ಕೃತುವ ನಾನು ನಡೆಸಿ ನೋಡುವೆಂತಾರಾಯ್ಗಳು ದಗದಾಗಿಸಿ ಮೆರಬೇಕು ಜಟಾಚಾರನ ಜಗದ್ಭಯಗಳ ವಿಹಾರ ವಿರೋಧ ವಿಡಂಬನ ಜಟಾಚಾರನ ಜಗದ್ಭಯಗಳ ವಿಹಾರ ವಿರೋಧ ವಿಡಂಬನ ಜಟ ಮರಣ ಭಯ ವಿಗೋಧ ಭುಗುಹರ ಜಟ ಮರಣ ಭಯ ವಿಗೋಧ ಭೃಗುವರ ಅನಶಾಂತಿಕರ ಸಹಸ್ರಾರು ನಾನು ನಡೆಸಿ ನೋಡುವೆ ದಗದಾಗಿಸಿ ಮೆರಬೇಕು ದಗದಾಗಿಸಿ ಮೆರಬೇಕು ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನು ತನ್ನ ಅಣಗನನ್ನೇ ಉಳಿಸಿಕೊಂಡು ಮುಕುಂದನಿಗೆ ಪ್ರೇರೇಪಿಸಿ ನನ್ನ ಪಾದದ ನೇತ್ರವನ್ನೇ ಕಿಳಿಸಿದನು. ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೆ ಕಾರಣಕರ್ತನಾದನು. ನನ್ನಿನ ಸರವಣ ತೀರದಲ್ಲಿ ದಕ್ಷ ಬ್ರಹ್ಮನ ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಎತ್ತಿದವು. ಆದರೆ ಪರಶಿವನು ಯಾವುದಕ್ಕೂ ಮಾತನಾಡಲಿಲ್ಲ. ದಕ್ಷನಾದರೂ ಆ ಪರಶಿವನಲ್ಲಿ ವೈರತ್ವನೇ ಸಾಧಿಸಲು ಹೊರಟಿರುವನು. ಹರಿವರರು ತಗುಣ ಗಣದ ಗಣದ ಗಾದಿ ಗಮನ ಗಾದಿ ತಗುಣದ ಹರಿವರರು ತಗುಣ ಗಣದ ಗಣದ ಗತಿ ನಮ್ಮನ್ನ ಗತಿಯ ಗುಣದ ಧರಣಿಯಾಗವಿದು ದುರಂತ ವಿಜಿತ ಧರಣಿಯಾಗವಿದು ದುರಂತ ವಿಜಿತ ದುರವಿಜಯ ರಣತುಕವ ಕಾರಿಗಿರು ನಡೆಸಿ ನೋಡುವೆ ದಗದಾಗಿಸಿ ಮೆರಬೇಕು ದಗದಾಗಿಸಿ ಮೆರಬೇಕು ದಗದಾಗಿಸಿ ಮೆರಬೇಕು ದಗದಾಗಿಸಿ ಮೆರಬೇಕು ದಗದಾಗಿಸಿ ಮೆರಬೇಕು ಕವಿಯಲಿ ಈ ಭೂಮಿ ಬಿರಿದು ಬಿರಿದು ಬಿರಿಯಲಿ ಹುಟ್ಟಿರ ಬಸದಲ್ಲಿ ಸಹೋದರಗಳು ಓರ್ಗರಿಯಲಿ ಕವಿಯಲಿ ಈ ಭೂಮಿ ಬಿರಿದು ಬಿರಿದು ಬಿರಿಯಲಿ ಸಹೋದರಗಳು ಓರ್ಗರಿಯಲಿ ದುರುಳನ ಶಿರವ ದುರುಳನ ಶಿರವ ಹೊದಿಸುವೆನ ಹರಮನನು ಹೊದಿಸುವೆನ ಹರಮನನು ಮಣಿಸುವೆನ ಹರಮನನು ದುರುಳನ ಶಿರವ ದುರುಳನ ಶಿರವ ತರಿಯದಗಿದನು ಓಡ ಕವಿದು ಕವಿದು ಕವಿಯಲಿ ಈ ಭೂಮಿ ಬಿರಿದು ಬಿರಿದು ಬಿರಿಯಲಿ ಹುಟ್ಟಿರ ಬಸದಲ್ಲಿ ಸಹೋದರಗಳು ಓರ್ಗರಿಯಲಿ 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 ದಕ್ಷ ಬ್ರಹ್ಮನ ಹಲವಾರು ಸ್ತುತಿಯರು ಇಂದು ಅವಿಶ್ರಾಂತಿಯನ್ನು ಕಲ್ಪಿಸಿದ ದ್ರೋಹಿ ಚಂದ್ರಮ ಧರ್ಮ ವಿಜಯಕ್ಕಾಗಿ ಮೀಸಲಾಗಿರುವ ಪ್ರೇಮ ವಿಲಾಸಗಳನ್ನು ಅಧರ್ಮ ವಿಜಯಕ್ಕಾಗಿ ಮಾರ್ಪಡಿಸಿದೆ. ನಿನ್ನ ಮಹತ್ವಾಕಾಂಕ್ಷೆಯನ್ನು ರೋಹಿಣಿಯ ಸರಸ ಮಂಟಪದ ಮೇಲೆ ಪ್ರತಿಷ್ಠೆ ಮಾಡಿ ಮತ್ತೆ ಕೈ ಹಿಡಿದ ಪತ್ನಿಯರಿಗೆ ವಂಚಿಸಿದ ವಂಚಕ ಚೆಲುವಾಂತ ಚಂದ್ರ ಕಿರಣಗಳಿಂದು ಒಂದೊಂದಾಗಿ ಹಾರಾಡುತ್ತಿರುವುದು ವಾಕ್ಯಗಳ ನಕ್ಷೆಯ ಮೇಲೆ. ಚಂದ್ರಮನ ಪರಿಭವದ ರಾಷ್ಟ್ರಧ್ವಜದ ಟಿಪ್ಪಣಿಯನ್ನು ಓದಿ ಕೂಗುತ್ತಿರುವುದಾய் ಈ ದಕ್ಷ ಬ್ರಹ್ಮನ ದಾವಾಗ್ನಿಯ ಕೋಪ.
ಹೋಗು ಹೋಗು ನಿನ್ನ ಸುಂದರವಾದ ಶರೀರವನ್ನು ಸಮಾಧಿಯಲ್ಲಿ ಹೂತಿಟ್ಟು ನಲಿದಾಡವೆಂದು ವೇತಾಳಗಳು. ನಾನವನ ಬಿಡಲಾರೆನು, ನಾನವನ ಬಿಡಲಾರೆನು. ನಾನವನ ಬಿಡಲಾರೆನು, ನಾನವನ ಬಿಡಲಾರೆನು. ಮಾನವನ ಬಾಯಲ್ಲಿ ವೆಚ್ಚವನ್ನು ನುಡಿಸಿದರೆ ಮಾನವನ ಬಾಯಲ್ಲಿ ವೆಚ್ಚವನ್ನು ನುಡಿಸಿದರೆ ಮಾನವನ ಬಿಡಲಾರೆನು, ನಾನವನ ಬಿಡಲಾರೆನು. ಬಡಿಯಲ್ಲಿ ಬಿಡಲಾರೆ ಜನ ಬಿಡಿಯಲ್ಲಿ ಬಿಡಲಾರೆ ಆ ಮನುಜನ. ಮುರಹರಿಯು ಎದುರಾತು ತುಂಗರು, ಮುರಹರಿಯ ಎದುರಾತು ಬಂದರು. ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಹಿರಿಯ ಕಲಾವಿದರನ್ನ ಗೌರವಿಸ್ತಾ ಎಷ್ಟು ಆನಂದವಾಗಿ ಅನುಭವಿಸ್ತಾ ಇದ್ದಾರೆ. ಶಿಲ್ಪಿ ಹೊಡೆಯೋರು ಎಷ್ಟು ಜನ ಇದ್ದಾರೆ. ಹಿಂದೆ ದುಡ್ಡು ಕೊಟ್ಬಿಟ್ಟು ನಾಟಕ ಶಿಲ್ಪಿ ಹೊಡಿಸ್ತಿದ್ರಂತೆ, ಇವರು ಬಿಟ್ಟಿಯಾಗಿ ಹೊಡಿತಾವ್ರೆ. ಈಗ ಷಡಕ್ಷದೇವರ ಅಪೇಕ್ಷೆ ಮೇರೆಗೆ ಶಾರದಾಂಬೆಯ ಗೀತೆ 500 ಬರ್ತದೆ. ಈಗ ಈ ಒಂದು ಗೀತೆಯನ್ನು ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಕ್ಕಲಿಗೆರೆ ಮಲ್ಲಿಕಾರ್ಜುನ ಅವರಿಗೆ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ನೆಕ್ಸ್ಟ್ ಖಂಡಿತ ರಾಮೊಂದು ಆಡಿಸ್ಬಿಟ್ಟು ನಿಮ್ದು ಹೋಗಂಗಿಲ್ಲ. ಸುಮಾರು ಸಾಹಸ ಸಿಂಹ ವಿಷ್ಣುವರ್ಧನ್ ಒಂದು ಒಳ್ಳೆ ಗೀತೆ. ನಮ್ಮ ಭೂತಗಳ್ಳಿ ಗ್ರಾಮದಲ್ಲಿ ವಿಷ್ಣುವರ್ಧನ ಅಪಾರವಾದ ಭಕ್ತರು ತುಂಬಿದ್ದಾರೆ. ಒಂದು ಚಪ್ಪಾಳೆ ಹೊಡಿರಿ. ಇಂತಹ ಒಂದು ಸಂದರ್ಭದಲ್ಲಿ ಇದು ಕೂಡ ವಿಷ್ಣುವರ್ಧನ್ ಗೀತೆನೆ, ಆದ್ರೂ ಕೂಡ ಮುಂದೆ ಒಂದು ಗೀತೆ ಆಡ್ತೇವೆ. ಶಾರದಾಂಬೆಯ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮವನ್ನು ಬಾಕ್ ಬರೋಣ. ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ಶಾರದೆ ಧನ್ಯವಾದಗಳು. ಒಂದು ಚಪ್ಪಾಳೆ. ಜಗದಂಬೆ ಶಾರದಾಂಬೆ ಬೇತಾಳೇಶ್ವರಿ ನಾನಾ ಶಕ್ತಿ ದೇವತೆಯಾಗಿ ಸರಾಗಿರ್ತಕ್ಕಂಥ ತಾಯಿಯ ಸರ್ವಾಶೀರ್ವಾದ ನಮಗಿರಲಿ ಅಂತ ಸಿವಿಲ್ ಕಾಂಟ್ರಾಕ್ಟರ್ ನಮ್ಮ ಶಿವಣ್ಣನವರು ಬಾಬಾಜಿಯವರು 501 ರೂಪಾಯಿಗಳನ್ನು ನಮ್ಮ ತಂಡಕ್ಕೆ ಕೊಟ್ಟಿದ್ದಾರೆ. ಇಲ್ಲೇ ನಮ್ಮ ಷಡ್ಕರು ಮೂಗಣ್ಣ ಅವರು ಮೊದಲು ಕೊಡ್ಬೇಕಾಯ್ತು, ಅವ್ರು ಇಲ್ವಲ್ಲ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಶಿವಣ್ಣನವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಉಕ್ಕಲಗೆರೆ ಷಡಕ್ಷರಿಯವರು ಉನ್ನತ ಅಡಿಗೆ ಕಾಂಟ್ರಾಕ್ಟರ್ ಅವರು 501 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ 20 ರೂಪಾಯಿ ಇದ್ದದ್ದು 501ಕ್ಕೆ ಬಂತು ನೋಡಿ. ಇದು
ರಾಮು ದುಡ್ಡು ಕೊಟ್ಬಿಟ್ಟು ಆಡ್ಸದ ಅವರು ಕೂಡ 201 ರೂಪಾಯಿಗಳನ್ನ ರಾಮು ಅವರು ನಮ್ಮ ಸ್ನೇಹಿತರು, ಅವರು ಕೂಡ ಕಲಾವಿದರು, ಇವ್ರ ತಂದೆಯವರು ಕೂಡ ಕಲಾವಿದರು. ಈ ಗ್ರಾಮದಲ್ಲಿ ಒಳ್ಳೊಳ್ಳೆ ನಾಟಕಗಳನ್ನ ಆಡ್ತಿದ್ದವರು, ಬಹಳ ಅದ್ಭುತವಾದ ಕಲಾವಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಗೀತೆಯನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವೆಂದು ನಗಲ ನಮ್ಮ ಎಂದು ಎಂದೆಂದು ಇರಲ ನಮ್ಮಯ್ಯೂ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಆನಂದದಿಂದ ಧನ್ಯವಾದಗಳು. ಬಂದಿದಾರ ಇವ್ರದೊಂದು ಆಡ್ಬಿಡೋಣ ಸುಮ್ರಪ್ಪ. ಒಂದು ವಿಷ್ಣುವರ್ಧನ್ ಇನ್ನೊಂದು ಗೀತೆ ಡ್ಯೂಯೆಟ್ ಗೀತೆ ಆಡ್ಬಿಡೋಣ. ಕೈ ಹಿಂಗಂತ ಅವರ ಗಳಗುವಿ ಒಡೆದು ಬಿಡ್ತೀನಿ ಅಂತೀವೋ ಏನೋ. ಈ ಒಂದು ಗೀತೆಯನ್ನ ಹಾಡಿದ ಕೂಡಲೇ ನಮ್ಮ ಮುಂದಿನ ಗೀತೆಯನ್ನು ಕೇಳೋಣ.
ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಮುಂದಿನ ಗೀತೆಯನ್ನು ಕೇಳೋಣ ದಿಲೀಪ್ ಕುಮಾರ್ ಅವರಿಂದ. ತಾವೆಲ್ಲರೂ ಕೂಡ ಅದ್ಭುತವಾಗಿ ಕುಳಿತಿದ್ದೀರಾ, ನಮಗೆ ಬಹುಮಾನವನ್ನು ಕೊಡ್ತಾ ಇದ್ದೀರಾ. ಈ ಒಂದು ಸಂಭ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ಬೇತಾಳೇಶ್ವರಿ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಈ ಒಂದು ಮುಂದಿನ ಗೀತೆಯನ್ನು ಕೇಳೋಣ. ತಾಯಿ ಜಗಜ್ಜನನಿ ಬೇತಾಳೇಶ್ವರಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಎಂದು ಹೇಳಿದಂತಿದೆ ತನುವಿಲ್ಲ ಹಗುರಾಗಿ ತೇಲಾಡುವಂತಿದೆ ಹಾಡುವಂತಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಕಣ್ಣಲ್ಲಿ ಒಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದನ ಕಾಣೋ ಭವ್ಯ ನಿನ್ನದಾಗಿದೆ ಚಂದ್ರಿಕೆಯ ಚೆಲುವಿಲ್ಲ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ಇಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ಬಯಕೆಯ
ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲಲಲನ ಲಲನ ಲಲನ ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚೆಲ್ಲಿಸುವ ಮೋಡಗಳು ಚಿತ್ರದ ಈ ಒಂದು ಗೀತೆ. ಆಯ್ತು ಕಮ್ಮ. ಹುಣ್ಣಿಮೆ ರಾತ್ರಿ ಆಡಿಯು ತಂದ ತಣ್ಣನ ರಾತ್ರಿ ಆಯಾಗಿ ನಾ ಮಲಗಿದರು ಈ ನನ್ನ ಮುಂಚವು ನಿಂತಿತು ನಿನ್ನನ್ನು ಆಚೆಗೆ ಮುಗಿದಿತು ಈ ನಿನ್ನ ಮುಂಚವು ಮಾತಾಡಿತು ನಿನ್ನನ್ನು ಆಚೆಗೆ ಮುಗಿದಿತು ಕೈಯ ಹೆಳೆಯದೆ ಊರ ನಿಲ್ಲುವಯ ನನ್ನದಿ ಆಳುವಾಡದೆ ಹೊರಗೆ ಹೋಗುವೆಯ ನಿನ್ನ ಆರೋಗ್ಯ ಸರಿಯಾಗಿಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಅಯ್ಯೋ ನೀರ ತಂದ ಹುಣ್ಣಿಮೆ ರಾತ್ರಿ ಆಡಿಯು ತಂದ ತಣ್ಣನ ರಾತ್ರಿ ಆಯಾಗಿ ನಾ ಮಲಗಿರಲು ನಿನ್ನನ್ನು ಆಚೆಗೆ
ನಿನ್ನ ಹೆಣ್ಣು ಜೋರಿಗೆ ಬುದ್ಧಿ ಇಲ್ಲ. ಕೋಪ ಬಂದರೆ ಸುಮ್ಮನಿರಲ್ಲ. ಏನು ಮಾಡಲು ಆ ದೇವರೇ ಬಲ್ಲ. ಮಾತಾಡಿತು ನಿನ್ನೆನ್ನು ಆಚೆಗೆ ಗೆದ್ದಿತು. ಇದು ಯಾವ ತರದ ಪ್ರಾಣಿಗಳೇವು? ಒತ್ತು ಗೊತ್ತು ಇಲ್ಲದೆ ಕೂಗ್ತಾವಲ್ಲ. ಒಂದು ತತ್ವ ಪದವನ್ನು ಕೇಳ್ಕೊಂಡಿದ್ದಾರೆ, ಅದನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬರೋಣ. ಇನ್ನು ಕೆಲವು ನಿಮಿಷಗಳಲ್ಲಿ ತಾಯಿಯ ಜಾತ್ರೆ ಪ್ರಾರಂಭವಾಗ್ತಕ್ಕಂಥ ಮುಂದುವರಿತಕ್ಕಂಥ ಸಂದರ್ಭದಲ್ಲಿ ಬಾಜ ಇದಕ್ಕ